ಪಂಚಜನ್ಯ ಕೋಟ. ದಯವಿಟ್ಟು ಯಾರು ಕೂಡ ತಪ್ಪು ಅಂತ ತಿಳ್ಕೋಬೇಡಿ. ಆದಷ್ಟು ಸಮಯದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸಂಘಟಕರ ಪ್ರಯತ್ನಕ್ಕೆ ಬೆಂಬಲವನ್ನ ಕೊಡಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ, ಅಂಗಡ ಒಳಭಾಗದ ಆರಂಭಿಕ ಆಟಗಾರರು ರಕ್ಷಿತ್ ಅಂಡ್ ಸಾಗರ್. ನೆಲ್ಲದನ ಬೆಳಗಿನ ಮೊದಲ ಒಂದು ಪಂದ್ಯಾಟ ಶೆಟ್ಟಿ ಅಂಪೈರ್ಗೆ ಬಹಳಷ್ಟು ಬಿಗು ಪೈಪೋಟಿಯನ್ನ ನೀಡಿದಂತ ಒಂದು ತಂಡವಾದರೂ ಕೂಡ ಅದಾದ ಬಳಿಕ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿಕೊಂಡು ಬಂದಂತ ಈ ಒಂದು ತಂಡ ಇವಾಗ ಮತ್ತೊಂದು ಬಲಿಷ್ಠ ತಂಡವನ್ನು ಎದುರಿಸ್ತಾ ಇದೆ. ಪಂಚಜನ್ಯ ಉಚ್ಚಿಲ ಮಹಾಲಕ್ಷ್ಮಿ ಮುಖಾಮುಖಿ ಆಗ್ತಾ ಇದ್ದಾರೆ. ಅಂಪೈರ್ ಗಮನಕ್ಕೆ, ಎಸ್ ಟೈಮರ್ ಇಸ್ ಆನ್, ಸಮಯ ಆರಂಭ. ಮೊದಲ ಓವರ್ ಸ್ಕಾರಿಕ ಭಾಗದಲ್ಲಿ ಸೃಷ್ಟಿ ಲೋಕೇಶ್ ಬೌಲಿಂಗ್ ಅನ್ನು ಬಳಸ್ತಾ ಇರುವಂತಹ ರಾಹಿಲ್ ಸ್ಕಾರಿಕ ಭಾಗವನ್ನು ಕಂಡುಕೊಂಡ್ರು. ಅವಿಘ್ನ ಸೃಷ್ಟಿ ಟೋಪಿ ಒಂದು ಹಗಲು ರಾತ್ರಿಯ 40 ಗಜಗಳ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಾಟದ ಲಾಸ್ಟ್ ಕ್ವಾರ್ಟರ್ ಫೈನಲ್ ಆರಂಭವನ್ನು ಕಾಣ್ತಾ ಇದೆ. ರಾಹಿಲ್ ಈ ಬಾರಿ ಸ್ಕಾರಿಕ ಭಾಗದಲ್ಲಿ 8 ಓವರ್ಗಳ ಮಾರಥಾನ್ ಇನ್ನಿಂಗ್ಸಿನ ಪಂದ್ಯಕೂಟವೂ ಕೂಡ ಮೊದಲ ಚೆಂಡು ವೈಟ್ ಬಾಲ್ ಔಟ್ಸೈಡ್ ಆಫ್ ಸ್ಟಂಪ್ ಮುಖ್ಯವಾಗಿ ಮೊದಲ ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಬಾರಿಗೆ ಪಂಚಜನ್ಯ ಲೈವ್ ನಟ್ಟಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ನೇರ ಪ್ರಸಾರದ ಕ್ಷೇತ್ರಕ್ಕೆ ಹಿಡಿತಾ ಇದ್ದಾರೆ ಕೂಡ ಪಂಚಜನ್ಯ. ಕವರ್ ಸಮಯದಲ್ಲಿ ಬಹಳ ಸಮರ್ಥ ಹಾಡಾಟ ಯತೀಶ ಕೊಡಗು ಒಂದು ಕ್ಷೇತ್ರ ರಕ್ಷಣೆ ಮಾಡಿದರ ಮೊದಲಾಗಿ ಒಂದೋಟದ ಸೇರ್ಪಡೆ. ಸಾಗರ್ ಲೆಫ್ಟ್ ಹ್ಯಾಂಡೆಡ್ ಆಟಗಾರ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾರೆ. ಬಹಳಷ್ಟು ಮಂದಿ ಯುವ ಆಟಗಾರರು, ಬಹಳಷ್ಟು ಭರವಸೆ ಮತ್ತು ಭವಿಷ್ಯ ಇರುವಂತಹ ಯುವ ಆಟಗಾರರೇ ಒಕ್ವಾಡಿಯಲ್ಲಿದ್ದಾರೆ. ಈ ತರ್ಮದ ಶಾರ್ಟ್ ಆಗಿ ಬಿದ್ದ ಚೆಂಡು ಒಂದು ಹಂತದಲ್ಲಿ ಸಾಗರ್ ಮಿಸ್ ಜಡ್ಜ್ಮೆಂಟ್ ಅನ್ನ ಮಾಡಿಕೊಂಡ್ರು, ಆದ್ರೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ 2 ಚೆಂಡುಗಳ ಮುಕ್ತಾಯದ ನಂತರ 2 ಓಟವನ್ನು ದಾಖಲಿಸ್ತಾ ಇದೆ ಒಕ್ವಾಡಿ. ಎಸ್.ಆರ್. ಬ್ರಹ್ಮಲಿಂಗೇಶ್ವರ ಮತ್ತೆ ರಾಹಿಲ್. 3ನೇ ಬಾರಿ ಸಾಗರ್ಗೆ ಸದ ಚೆಂಡು ಸನದಿ ಬರ ಅನಾವಶ್ಯಕವಾಗಿ 1+ ಬೌಂಡ್ರಿ ಅನಾವಶ್ಯಕವಾಗಿ ಇವಾಗ ಸನದ್ ಲಾಂಗ್ ಆನ್ ಭಾಗದಲ್ಲಿ ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನದಲ್ಲಿ 5 ಓಟವನ್ನು ಬಿಟ್ಕೊಟ್ರು. ಈ ರೀತಿಯಾಗಿ ಬಹುಶಃ ಆರಂಭಿಕ ಹಂತದಲ್ಲೇ ಒಂದು ಅದೃಷ್ಟದ ಬೌಂಡರಿಯ ಸೇರ್ಪಡೆ. ಈ 5 ಓಟಗಳ ಮುಖೇನ ತಳ ಮೊತ್ತ 7 ಓಟವನ್ನು ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯವೂ ಕೂಡ ಗೆಳೆಯರ ಬಳಗ ಬೀಜಾಡಿ ಕಳೆದ 5 ವರ್ಷಗಳಲ್ಲಿ ಬಹಳಷ್ಟು ಸಮಾಜಮುಖಿ ಕೆಲಸಗಳಿಗೆ ತಮ್ಮಿಂದಾದ ಕೊಡುಗೆಯನ್ನು ನಿರಂತರವಾಗಿ ಹುಡುಕೊಂಡು ಬಂದಂತ ಒಂದು ಸಂಸ್ಥೆ ಈ ಬಾರಿ ಅಲೋಕ್ ಇವೆಂಟ್ಸ್ ಸಹಯೋಗದ ಜೊತೆಗಾಗಿ ಟೂರ್ನಮೆಂಟ್ ನಡೆಸ್ತಾ ಇದೆ. 4ನೇ ಬಾರಿ ರಾಹಿಲ್ ಎಸೆದ ಈ ಒಂದು ಚೆಂಡು ವೈಟ್ ಬಾಲ್. ಈ ಬಾರಿಯ ಟೂರ್ನಮೆಂಟ್ ನ ಚಾಂಪಿಯನ್ಗಳು ಟ್ರೋಫಿ ಜೊತೆಗಾಗಿ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಜೊತೆಗೆ ಟ್ರೋಫಿಯನ್ನು ಕೂಡ ನೀಡಲಾಗ್ತಾ ಇದೆ. ಈ ತನ್ಮದ ಮೊದಲ ಓವರ್ 4ನೇ ಚೆಂಡು ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಮತ್ತೊಂದು ಹೆಚ್ಚುವರಿ ಸೇರ್ಪಡೆ. ಕಾರ್ತಿಕ್ ಈ ಒಂದು ಓಟವನ್ನು ಪೂರೈಕೆ ಮಾಡಿಕೊಂಡ್ರು, ಆ ರಕ್ಷಿತ್ ಈ ಒಂದು ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ 9. ಮೊದಲ 4 ಚೆಂಡುಗಳ ಮುಕ್ತಾಯವೂ ಕೂಡ 8 ಓವರ್ಗಳ ಮಾರಥಾನ್ ಇನ್ನಿಂಗ್ಸ್ನಲ್ಲಿ ಈ ಟೂರ್ನಮೆಂಟಿನ ಮುಖಾಂತರ 2 ಹೊಸ ನಿಯಮಗಳ ಅಳವಡಿಕೆ ಈ ಟೂರ್ನಮೆಂಟ್ಗೋಸ್ಕರ ಮಾತ್ರ.
ಈತನ ಮೇಲೆ ಉತ್ತಮ ರೀತಿಯ ಹೊಡೆತ. ಪಾಯಿಂಟ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿ ಸೇರ್ಪಡೆ. ತನ್ನ ಮೊತ್ತ 10 ಓಟವನ್ನು ಕಂಡುಕೊಂಡ್ರು. ಯಾವುದೇ ರೀತಿ ಆಘಾತವನ್ನು ಕಾಣದಂತ ಎಸ್ಆರ್ ಬ್ರಹ್ಮಲಿಂಗೇಶ್ವರ ಒಕ್ವಾಡಿ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯಾಟ 4ರಲ್ಲಿ ಬಾಲಿಷ್ಠ ಎದುರಾಳಿಗಳನ್ನು ಎದುರಿಸ್ತಾ ಇದ್ದಾರೆ. ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ ಶಾಳಾಗಿ ಬಿದ್ದ ಚೆಂಡು ಕೊನೆ ಅಂತಲ್ಲಿ ರಾಯಿಲ್ ತೀರಾ ಶಾರ್ಟ್ ಆಗಿ ಚೆಂಡನ್ನು ಎಸೆದ್ರು. ಕವರ್ಸ್ ಭಾಗದಲ್ಲಿ ಒಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿರುವಂತಹ ಆಟಗಾರ ರಕ್ಷಿತ್ ಒಂದು ಬೌಂಡರಿಯನ್ನು ಕ್ಲಿಯರ್ ಮಾಡಿದ್ರು ಕವರ್ಸ್ ಭಾಗದಲ್ಲಿ. 14 ಕೋಟ ಇವಾಗ ಮೊದಲ ಓವರ್ ನಲ್ಲಿ ದಾಖಲಾಗ್ತಾ ಇದೆ. ಯಾವುದೇ ರೀತಿ ಆಘಾತವನ್ನು ಕಾಣದಂತ ಎಸ್ಆರ್ ಒಕ್ವಾಡಿ ಬ್ರಹ್ಮಲಿಂಗೇಶ್ವರ ಒಂದು ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಳ್ತಾ ಇದೆ ಬೀಚಾಡಿಯ ಮೈದಾನದಲ್ಲಿ. ನಿನ್ನೆ ದಿನ 8 ಗಂಟೆಗೆ ಸರಿಯಾಗಿ ಒಂದು ಟೂರ್ನಮೆಂಟ್ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ ಬೆಂಗಳೂರು ಪ್ರತಿಷ್ಠಿತ ಸೃಷ್ಟಿ ಸಂಸ್ಥೆಯ ಮುಖ್ಯಸ್ಥರು ಲೋಕೇಶ್ ಅವರು ಈ ಟೂರ್ನಮೆಂಟ್ ಅನ್ನು ಉದ್ಘಾಟನೆ ಮಾಡಿಕೊಟ್ರೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಕಿರಣ್ ಕುಮಾರ್ ಕೊಡ್ಗೆ ಅವರು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದ್ರು. ಸ್ಥಳೀಯವಾಗಿ ಬಹಳಷ್ಟು ಮಂದಿ ನಮ್ಮ ಹಿತೈಷಿಗಳು, ಪ್ರೋತ್ಸಾಹಕರು, ಅಭಿಮಾನಿಗಳು ಎಲ್ಲರೂ ಕೂಡ ಮುಖ್ಯ ವೇದಿಕೆಯನ್ನು ಕಂಡುಕೊಂಡಿದ್ರು. ಶೈಕ್ಷಣಿಕ ಕ್ಷೇತ್ರಕ್ಕೆ ವಿದ್ಯಾರ್ಥಿ ವೇತನದ ಮುಖಾಂತರವಾಗಿ ಕೊಡುಗೆಯನ್ನು ಕೊಡಲಾಗಿತ್ತು. ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬಗಳನ್ನು ಕೂಡ ಗುರುತಿಸಿ ಸಹಾಯಧನವನ್ನು ನೀಡುವಂತ ಕೆಲಸ ಬೀಜಾಡಿ ಗೆಳೆಯರ ಬಳಗದಿಂದ ಇವಾಗ ಮತ್ತೊಮ್ಮೆ ಆಗ್ತಾ ಇದೆ. ಈತನ ಮೇಲೆ ಭಾರತ್ ಕಿಳಿಯಾರು ಪುನಃ ಟೆಂಡರ್ ಬಳಸ್ತಾ ಇದ್ದಾರೆ. ಎರಡನೇ ಓವರ್ ಮೊದಲ ಚೆಂಡು ತಮ್ಮದ ಹೊಡೆತ ಫುಲ್ ಟಾಸ್ ಆಗಿ ಬಿದ್ದಿತ್ತು. ಸ್ವಲ್ಪ ಮಾಡಿ ಔಟ್ ಸೈಡ್ ಆಫ್ ಸ್ಟಾಪ್ ಆಗಿ ಬಿದ್ದಂತ ಚೆಂಡು ಲಾಂಗ್ ಆಫ್ ಭಾಗದಲ್ಲಿ ಇವಾಗ ಒಂದರ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 15 ಓಟಗಳು. ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಒಂದು ಅತ್ಯುತ್ತಮ ಟೂರ್ನಮೆಂಟಿನ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಅಪರೂಪದ ಪ್ರಕರಣವಾಗಿ 8 ಓವರ್ಗಳ ಪಂದ್ಯಕೂಟ. ಅತಿ ಕಡಿಮೆ ಅವಧಿಯಲ್ಲಿ ಟೂರ್ನಮೆಂಟ್ ಅನ್ನ ನಡೆಸುವ ಸಾಹಸಕ್ಕೆ ಕೈ ಹಾಕಿದಂತ ಗೆಳೆಯರ ಬಳಗ ಮತ್ತು ಅಲ್ಲೂ ಕಿವನ್ ಸ್ಯಾನಿಟಲ್ಲಿ ಒಂದು ಸಮರೋಪಾದಿ ಯಶಸ್ಸಿನತ್ತ ಮುನ್ನುಗ್ತಾ ಇದೆ. ಇದಾದ ಬಳಿಕ ಕೇವಲ 3 ಪಂದ್ಯಗಳು ಮಾತ್ರ ಇವತ್ತು ಮುಕ್ತಾಯಕ್ಕೆ ಬಾಕಿ ಉಳ್ಕೊಳ್ತಾ ಇದೆ. ಮೊತ್ತ 16. ದ್ವಿಪಕ್ಷ ಕವರ್ಸ್ ಅಲ್ಲಿ ರಕ್ಷಿತ್ ಓಟವನ್ನು ಕ್ಲಿಯರ್ ಮಾಡಿಕೊಂಡ್ರು. ಮತ್ತೆ ಭಾರತ್ ಕಿಳಿಯಾರು ಈ ಬಾರಿ ಸಾಗರ್ಗೆ ಸದಾ ಚೆಂಡು ಕವರ್ಸ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ತಂಡದ ಮೊತ್ತ 17. ಎಂಟು ಓವರ್ಗಳಲ್ಲಿ ಇವಾಗ ಈ ಒಂದು ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಭಿಜ್ಞಾ ಸೃಷ್ಟಿಯಲ್ಲಿ ಅದೆಷ್ಟು ಓಟ್ಗಳು ಮೊದಲ ಇನ್ನಿಂಗ್ಸ್ ನಲ್ಲಿ ದಾಖಲಾಗ್ತದೆ ನೋಡಬೇಕಾಗಿದೆ. ಈ ಬಾರಿ ಮೂಲಕವಾಗಿ ಮತ್ತೊಮ್ಮೆ ಈ ಬಾರಿ ಪಂಚಜನ್ಯ ಕೋಟ ಉಚ್ಚಿಲ ಮಹಾಲಕ್ಷ್ಮಿಯಲ್ಲಿ ಕ್ಷೇತ್ರ ಕ್ಷಣಾಳುವಿಗೆ ಥರ್ಡ್ ಮ್ಯಾನ್ ಭಾಗದಲ್ಲಿ ರಿಜ್ವಾನ್ ತನ್ ಮೂಲಕ ಸುಲಭವಾಗಿ ಬೌಂಡ್ರಿಯನ್ನು ಬಿಟ್ಕೊಟ್ರು. 4 ಓಟಗಳ ಸೇರ್ಪಡೆಯೂ ಕೂಡ ರಕ್ಷಿತ್ ಓಟವನ್ನು ಪಡ್ಕೊಂಡ್ರು. ತಳ ಮೊತ್ತ 20 ಓಟಗಳು 21. ಮತ್ತೆ ಭರತ್ ಕಿಳಿಯಾರು ಎಸಂದ ಚೆಂಡು ಒಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾನೆ. ಡೀಪ್ ಮಿಡ್ ಭಾಗದಲ್ಲಿ ಒಂದೊಡೆ ಚುವರಿಯ ಸೇರ್ಪಡೆ. 22 ಓಟಗಳು ದಾಖಲಾಗ್ತಾ ಇದೆ. ಯಾವುದೇ ರೀತಿ ಆಘಾತವನ್ನು ಕಾಣದಂತ ಒಂದು ತಂಡ ಎಸ್ಆರ್ ಒಕ್ವಾಡಿ ಬ್ರಹ್ಮಲಿಂಗೇಶ್ವರ 22ಕ್ಕೆ ನೋ ಲಾಸ್. ಬೀಜಾಡಿಯಲ್ಲಿ ಆಡ್ತಾ ಇದ್ದಾರೆ ಅವಿಘ್ನ ಸೃಷ್ಟಿ ಟ್ರೋಫಿ ಲಾಸ್ಟ್ ಕ್ವಾರ್ಟರ್ ಫೈನಲ್. ಈತನ ಮೇಲೆ ಉತ್ತಮ ಹೊಡೆತ ಕೊನೆ ಅಂತಾರೆ ಔಟ್ರೇಜ್ ಅಂತ ಚೆಂಡು ಥರ್ಡ್ ಬಾರ್ ಭಾಗದಲ್ಲಿ ಮತ್ತೆ ಒಂದು ಓಟ ಸೇರ್ಪಡೆ. ಓವರ್ ಮುಕ್ತಾಯವೂ ಕೂಡ 2 ಓವರ್ಗಳಲ್ಲಿ 23ಕ್ಕೆ ನೋ ಲಾಸ್.
ಇವಾಗ ಪವರ್ ಸರ್ಜಾಮ ಹೆಚ್ಚುವರಿ ಆಟಗಾರರ ರೂಪದಲ್ಲಿ ಸುಧಾಕರ ಕುಂಬಾಶ್ ಎಂಟ್ರಿಯನ್ನು ಪಡ್ಕೊಂಡ್ರು. ಮೊತ್ತ 23. ಈ ಸೂಪರ್ ಸರ್ಜ್ ಓವರ್ ನಲ್ಲಿ ಇವಾಗ ಯಾವುದೇ ಬೌಂಡ್ರಿ ಬಂದ್ರು ಕೂಡ ಅದು 6 ಓಟಗಳಿಗೆ ಸರಿ ಸಮಾನವಾಗುತ್ತೆ. ಅದೆಷ್ಟು ಓಟಗಳನ್ನ ಇಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಈ ಒಂದು ಸೂಪರ್ ಸರ್ಜ್ ನಲ್ಲಿ ಯುವ ಆಟಗಾರರ ತಂಡ ಎಸ್ಆರ್ ವಕ್ವಾಡಿ, ತೆಂಕಬೆಟ್ಟು, ಬ್ರಹ್ಮಲಿಂಗೇಶ್ವರ ಪಂದ್ಯಕೂಟವನ್ನು ಆಡ್ತಾ ಇದೆ. ಆಲ್ರೆಡಿ 3 ತಂಡಗಳು ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಬೆಳಗಿನ ಮೊದಲ ಪಂದ್ಯಾಟದಲ್ಲಿ ಒಂದು ವೀರೋಚಿತ ಜಯವನ್ನು ದಾಖಲಿಸಿತು ಅಪೂರ್ವ ಚಾಲೆಂಜರ್ ಪುತ್ತೂರು. ಮೊತ್ತದಡಲ್ಲಿ ಶೆಟ್ಟಿ ಅಂಪೈರ್ ಜಾನ್ಸನ್ ಅನ್ನು ಸೋಲಿಸುವ ಮುಖೇನ 2ನೇ ತಂಡವಾಗಿ ಟೂರ್ನಮೆಂಟ್ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. 3ನೇ ತಂಡ ಡೈರೆಕ್ಟ್ಲಿ ಸೆಮಿಫೈನಲ್ ಅನ್ನು ಕಂಡುಕೊಂಡಿದ್ದಾರೆ. ಕ್ವಾರ್ಟರ್ ಫೈನಲ್ ಎದುರಾಳಿಗಳು ಕೈಕೊಟ್ಟ ಕಾರಣ ಆ ಒಂದು ತಂಡ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಈಗ 4ನೇ ತಂಡವಾಗಿ ಈ ಪಂದ್ಯದ ವಿಜೇತರು ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಸೂಪರ್ ಸರ್ಜ್ ಓವರ್ಗಾಗಿ ಬರ್ತಾ ಇರುವಂತಹ ಸಿಗಾರ ಯತೀಶ ಕೊಡಗು, ಮಡಿಕೇರಿಯ ಹುಡುಗ ಬೀಜಾಡಿಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಈ ತರಹದ ಅಂಗನ ಸೂಪರ್ ಸರ್ಜ್ ಒಂದು ಬಹಳಷ್ಟು ಉತ್ತಮವಾದ ಪೆಡಲ್ ಶಾಟ್ ಅನ್ನ ಈ ಬಾರಿ ಲಾಂಗ್ ಲೆಗ್ ಭಾಗದಲ್ಲಿ ಸಾಗರ್ ದಾಖಲಿಸಿದ್ರು. 1ರ ಸೇರ್ಪಡೆ ಮುಖೇನ ತಳ ಮೊತ್ತ 24 ಓಟಗಳು. ಬೌಂಡ್ರಿ ಚೆಕ್ ಅನ್ನ ಮಾಡಲಾಗ್ತಾ ಇದೆ. ಬಹುಶಃ ಲಾಂಗ್ ಲೆಗ್ನ ತೀರಾ ಕ್ಲೋಸ್ ಆಗಿ ಭರತ್ ಕಿಳಿಯಾರು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಆ ಪವರ್ ಸರ್ಜ್ ಓವರ್ ಇದಾದ ಬಳಿಕ 6ನೇ ಓವರ್ ಪವರ್ ಬ್ಲಾಸ್ಟ್ ಓವರ್ ಇರ್ತದೆ. ಒಂದು ಅಮೂಲಾಗ್ರ ಬದಲಾವಣೆ ಈಗ ಮುಂದಿನ ದಿನಗಳಲ್ಲಿ ಟೆನ್ನಿಸ್ ಬಾಲ್ ಅಲ್ಲಿ ಆಗ್ತದೆ. ಸೇಫ್ ಅನ್ನುವಂತ ಸೂಚನೆ ಮುಖ್ಯ, ಕೇವಲ 1 ಓಟ ಸೇರ್ಪಡೆ. ಇಲ್ಲಿಗ ಸಂಘಟಕರೇ ಹೇಳುವ ಹಾಗೆ ಮುಂದಿನ ದಿನಗಳಲ್ಲಿ ತಂಡಗಳಿಗೆ ಎಲ್ಲವನ್ನ ಉಚಿತವಾಗಿ ಕೊಡುವಂತ ಕಾಲ ಬಂದರೂ ಬರಬಹುದು. ಇತ್ತೀಚೆಗೆ ಆಟಗಾರರಿಗೆ ಬಹುಶಃ ಎಷ್ಟು ಕೊಟ್ಟರು ಕಡಿಮೆ ಅನ್ನುವಂಥದ್ದೇ ಇರುವಂತಹದ್ದು. ಆ ನಿಟ್ಟಲ್ಲಿ ಮುಂದಿನ ಹಂತದಲ್ಲಿ ಸಂಘಟಕರಿಗೆ ಒಂದಷ್ಟು ಹೆಚ್ಚುವರಿ ಹೊರೆಯಾಗುವ ಸಾಧ್ಯತೆ ಇದೆ. ಈ ತನ್ಮಧ್ಯೆ ಅತೀಶ್ ಕೊಡಗು ಕೊನೆ ಹಂತದಲ್ಲಿ ಭಾರತ್ ಕಿಳಿಯಾರು ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಪವರ್ ಸರ್ಜ್ ಓವರ್ ಇವಾಗ ಮತ್ತೆ ಸೃಷ್ಟಿ ಲೋಕೇಶ್ ಬಳಸ್ತಾ ಇರುವಂತ ಯತೀಶ್ ಕೊಡಗು. ಈ ಬಳಸದ ಚೆಂಡು ಓಟಗಳ ಅವಕಾಶಗಳು ಬರ್ತಾ ಇದೆ. ತಟ್ಟಿ ಮುಟ್ಟಿ ಮತ್ತೊಂದು ಚೋರೆ ಸೇರ್ಪಡೆ. ರಕ್ಷಿತ್ ಒಂದು ಉತ್ತಮ ರೀತಿ ಆಟವನ್ನು ಆಡ್ತಾ ಇದ್ದಾನೆ. ಈ ಪರಿಸ್ಥಿತಿಯಲ್ಲಿ ತಳ ಮೊತ್ತ ಲೆಗ್ ಬೈ ಮುಖೇನ ಒಂದು ಓಟದ ಸೇರ್ಪಡೆ. 25 ಓಟಗಳು. ಎಸ್ಟಾರ್ ಬ್ರಹ್ಮಲಿಂಗೇಶ್ವರ ವಕ್ವಾಡಿ 2 ತಂಡಗಳು ಒಂದಾಗಿ ಒಂದು ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯ ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ ಬೀಚಾಡಿಯಲ್ಲಿ. ಈ ತನ್ಮಧ್ಯೆ 3ನೇ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನುವಂತ ಸೂಚನೆ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸಂಕೇತ ವಿಕೆಟ್ ಕೀಪರ್ ಕೂಡ.
ಈತನ ಮಧ್ಯ ಅಂಗಳ ಒಳಭಾಗದಲ್ಲಿ ಔಟ್ರೇಜ್ ಅಂತ ಚೆಂಡು ತನ್ನ ಮೂಲಕವಾಗಿ ಮತ್ತೆ ತಡಮಾನ ಭಾಗದಲ್ಲಿ ಒಂದೊಂದು ಚೋರಿಯನ್ನು ಕಂಡುಕೊಳ್ತಾ ಇರುವಂತಹ ಸಾಗರ್. ತನ್ನ ಮೊತ್ತ 27 ನೋ ಲಾಸ್. 3 ದಿನಗಳ ಕಾಲದ 6ನೇ ವರ್ಷದ ಈ ಒಂದು ಟೂರ್ನಮೆಂಟ್ ಅನ್ನು ಬಹಳ ಅದ್ದೂರಿಯಾಗಿ ಒಂದು ಉತ್ತಮ ರೀತಿಯ ನಿಲುವಿನ ಜೊತೆಗಾಗಿ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದ್ದಾರೆ. ಬಾರಿ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಕಿವಾನ್ಸ್ 16 ತಂಡಗಳ ಹಣಾಹಣಿ. ಇದು ಲಾಸ್ಟ್ ಕ್ವಾರ್ಟರ್ ಫೈನಲ್. ಈತನ ಮಧ್ಯೆ ಮತ್ತೊಂದು ಲೇಟ್ ಕಾರ್ಡ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಬಹಳಷ್ಟು ಎಚ್ಚರಿಕೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತ ರಿಜ್ವಾನ್. ಒಂದೋಟ ರಕ್ಷಿತ್ಗೆ ಸೇರ್ಪಡೆ. ತನ್ನ ಮೊತ್ತ 28 ಓಟಗಳು. ಯಾವುದೇ ರೀತಿ ಆಘಾತವನ್ನ ಕಾಣ್ತಾ ಇಲ್ಲ. ಯಾವುದೇ ತಂಡ ಕೂಡ ಯಾವುದೇ ಹಂತದಲ್ಲಿ ಪ್ರತಿ ಹೋರಾಟವನ್ನ ಮಾಡಬಲ್ಲಂತ ಒಂದು ತಂಡ ಇದು ಒಕ್ವಾಡಿ. ಯುವ ಆಟಗಾರರು ಆಡ್ತಾ ಇದ್ದಾರೆ. ಈ ಬಾರಿ ಉತ್ತಮ ರೀತಿಯ ಹೊಡೆತ. ಮತ್ತೆ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟವನ್ನು ಕಂಡುಕೊಂಡ್ರು. ಸೂಪರ್ ಸರ್ಜ್ ಓವರ್ ಪವರ್ ಸರ್ಜಿನ ಓವರ್ ಅಂತಿಮ ಒಂದು ಎಸೆತ ಮಾತ್ರ ಇವಾಗ ಬಾಕಿ ಇದೆ. ತಳ ಮೊತ್ತ 29. ಕೊನೆ ಹಂತದಲ್ಲಿ ಓಟವನ್ನು ಬೇಡಿಕೊಡ್ತಾ ಇಲ್ಲ. 3ನೇ ಓವರ್ ಪವರ್ ಸರ್ಚ್ ಮುಕ್ತಾಯ. 29ಕ್ಕೆ ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಈ ಓವರ್ ಬಹುಶಃ ಒಂದಷ್ಟು ಉತ್ತಮ ರೀತಿಯ ಓವರ್ ಕೂಡ. ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟದ ಪರವಾಗಿ ಯತೀಶ ಕೊಡಗು ಈ ಓವರ್ ನಲ್ಲಿ 6 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 4ನೇ ಓವರ್ಗಾಗಿ ಇವಾಗ ಮತ್ತೋರ್ವ ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಕ್ವಾರ್ಟರ್ ಫೈನಲ್ ಪಂದ್ಯ ಹ್ಯಾಟ್ರಿಕ್ ಬೌಂಡ್ರಿಗೆ 500 ರೂಪಾಯಿಗಳಿರ್ತದೆ. ಹ್ಯಾಟ್ರಿಕ್ ವಿಕೆಟ್ಗೆ 1,000 ರೂಪಾಯಿಗಳು. ಇದು ಸಂಘಟಕರ ವತಿಯಿಂದ ಕೊಡಲಾಗುತ್ತೆ. ಸ್ಟ್ರೈಟ್ ಅಂಡ್ ಸ್ಟ್ರೈಟ್ ಅಲ್ಲಿರುವಂತಹ ಪೂನಾ ಗೇಟ್ ಹಾಗೂ ಸೃಷ್ಟಿ ಲೋಕೇಶ್ ಈ ಕಟ್ಔಟ್ಗೆ ಯಾವುದೇ ಬೌಂಡ್ರಿ ಬಿದ್ರು ಕೂಡ ಲಕ್ಕಿ ಬೌಂಡ್ರಿ ಅನ್ನುವಂತ ರೂಪದಲ್ಲಿ ಕೋಟೇಶ್ವರ ಸ್ಪೋರ್ಟ್ಸಿನ ಮುಖಾಂತರ ಟ್ರ್ಯಾಕ್ ಪಾಯಿಂಟ್ ಅನ್ನ ನೀಡಲಾಗುತ್ತೆ ಕೂಡ. ಸೆಮಿಫೈನಲ್ ಅಲ್ಲಿ ಬೆಳ್ಳಿ ನಾಣ್ಯದ ಮುಖಾಂತರವಾಗಿ ಟಾಸ್ ಕಾರ್ಯಕ್ರಮ ಇರುತ್ತೆ. ಫೈನಲ್ ಪಂದ್ಯ ಚಿನ್ನದ ನಾಣ್ಯದ ಮುಖಾಂತರ ಒಂದು ಟಾಸ್ ಕಾರ್ಯಕ್ರಮ ಇರುತ್ತೆ. ಚಿನ್ನದ ನಾಣ್ಯದ ಟಾಸ್ ಗೆಲ್ಲುವಂತ ತಂಡ ಆ ತಂಡದ ವ್ಯವಸ್ಥಾಪಕರಿಗೆ ಚಿನ್ನದ ನಾಣ್ಯ ಸೇರುತ್ತೆ. ಈ ರೀತಿಯಾಗಿ ಒಂದು ಚಿನ್ನ ಮತ್ತು ಬೆಳ್ಳಿ ನಾಣ್ಯದ ಪ್ರಾಯೋಜಕರು ಟೌನ್ ಹೆಮ್ಮಾಡಿಯ ಮುನ್ನಾಫ್ ಅವರು ಅಭಿನಂದನೆ ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಟೂರ್ನಮೆಂಟ್ಗೆ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರುವಂತಹ ಎಲ್ಲಾ ದಾನಿಗಳಿಗೂ ಕೂಡ ಒಂದೇ ವಾಕ್ಯದಲ್ಲಿ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. ಬೀಜಾಡಿ ಗೆಳೆಯರ ಬಳಗ ಹಾಗೂ ಅಲೋಕ್ ಇವೆಂಟ್ಸಿನ ಪರವಾಗಿ. ಈತನ ಮಧ್ಯೆ 4ನೇ ಓವರ್ ಕ್ಷೇತ್ರ ರಕ್ಷಣೆ ಬದಲಾವಣೆ ತನ್ಮೂಲಕವಾಗಿ ಭಾರತ್ ಗಿಳಿಯಾರು ಕಾರ್ತಿಕ್ ಪೂಜಾರಿ ಪೂನಾ ಗೇಟ್ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಎಸೆತ. ಗುಡ್ಲ್ಯಾಂಡ್ ಡೆಲಿವರಿಯೂ ಕೂಡ ಬಹಳಷ್ಟು ವರ್ಷಗಳ ಕಾಲ ಟೆನಿಸ್ ಬಾಲ್ ಮತ್ತು ಲೆದರ್ ಬಾಲ್ ನಲ್ಲೂ ಕೂಡ ತನ್ನ ಚಾಪ್ ಅನ್ನ ಮೂಡಿಸುವಂತ ಆಟಗಾರ ಭರತ್ ಕಿಳಿಯಾರು ಕೋಟ ಎಸ್ಗಾರಿಕೆ ಭಾಗವನ್ನು ಕಂಡ್ರು. ಈತನವಾದ ಉತ್ತಮ ರೀತಿಯ ಹೊಡೆತ. ಒಂದು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಭಾಗದಲ್ಲಿ ಗಲ್ಲಿ ಭಾಗದ ನಡುವಣ ಒಂದು ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಸಾಗರ್ಗೆ ಒಂದು ಓಟ. 30ರ ಮೊತ್ತ ದಾಖಲಾಗ್ತಾ ಇದೆ. ಈ ಟೂರ್ನಮೆಂಟ್ ಅಲ್ಲಿ ನಡೀತಾ ಇದ್ದ ಹಾಗೆ ಇವತ್ತು T20 ವರ್ಲ್ಡ್ ಕಪ್ ಫೈನಲ್ ವಿಶ್ವ ಕ್ರಿಕೆಟಿನ ಆಧಿಪತ್ಯದ ಸಂಕೇತವಾಗಿರುವಂತಹ ವರ್ಲ್ಡ್ ಕಪ್ ಅನ್ನ ಗೆಲ್ಲುವುದರ ಮುಖೇನವಾಗಿ ಹೊಸ ಇತಿಹಾಸವನ್ನ ಸೃಷ್ಟಿಸಲಿ ಅನ್ನೋದಾಗಿ ಭಾರತೀಯ ತಂಡಕ್ಕೆ ಇದೇ ಸಂದರ್ಭ ಶುಭ ಹಾರೈಸ್ತಾ ಇದ್ದೇವೆ. ಈ ತರಹದ ಉತ್ತಮ ಹಾಡಾಟ ಡಿಪಿಗಳ ಭಾಗದಲ್ಲಿ ಒಂದು ಹಂತದಲ್ಲಿ ರಾಯಲ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಒಂದೋಟದ ಸೇರ್ಪಡೆ.
ಮೊತ್ತ 31 ಓಟಗಳು. ಗುರು ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾನೆ. ಸಾಗರ್ 4ನೇ ಓವರ್ 4ನೇ ಎಸೆತ. ಕ್ವಾರ್ಟರ್ ಫೈನಲ್ ನಂಬರ್ 4 ಇಲ್ಲಿ ಸಾಗ್ತಾ ಇದೆ. ಈ ತನ್ಮದ ಮತ್ತೊಂದು ಫಾಸ್ಟ್ ಡೆಲಿವರಿ, ಕ್ವಿಕ್ ಡೆಲಿವರಿ, ವೇಗದ ಎಸೆತವನ್ನು ಕಂಡುಕೊಳ್ತಾ ಇರುವಂತ ಭರತ್ ಕಿಳಿಯಾರು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟಾ ಪರವಾಗಿ ಇದರ ಮೇಲೆ ಇನ್ಸೈಡ್ ಎಡ್ಜ್ ಆಗಿತ್ತು. ಒಂದು ಉತ್ತಮ ರೀತಿಯ ಗುಡ್ ರಕ್ಷಣೆಯನ್ನು ತೋರ್ಪಡಿಸ್ತಾ ಇರುವಂತಹ ಸಂಕೇತ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕಳೆದ ಬಾರಿಯ ಪ್ರಶಸ್ತಿಯನ್ನು ಗೆದ್ದಂತ ಶೆಟ್ಟಿ ಅಂಪೈರ್ ಸೆಮಿಫೈನಲ್ ಗೆಲುವಿನ ಇಟ್ಟರೆ ಶೆಟ್ಟಿ ಅಂಪೈರ್ನ ವಿರುದ್ಧ ಕಳೆದ ಬಾರಿಯ ರನ್ನರ್ಸ್ ಅಪ್ ತಂಡ ಜಾನ್ಸನ್ ಸೋಲನ್ನು ಕಂಡುಕೊಂಡು ಕ್ವಾರ್ಟರ್ ಫೈನಲ್ ಇಂದ ನಿರ್ಗಮಿಸಿದ್ದಾರೆ. ಅಂಗಣ ಒಳಭಾಗದಲ್ಲಿ ಇವಾಗ ಈ ಓವರ್ ಕೊನೆಯ ಒಂದು ಎಸೆತವನ್ನು ಕಂಡುಕೊಳ್ಬೇಕಾಗಿದೆ ಭರತ್ ಕಿಳಿಯಾರು. ಅವಿಘ್ನಾಸ್ ಟ್ರಸ್ಟಿ ಟ್ರೋಫಿ ನಡೀತಾ ಇದೆ ಹಗಲು ರಾತ್ರಿಯ ಪಂದ್ಯಕೂಟ. ಈ ತನ್ಮಧ್ಯೆ ಮತ್ತೊಂದು ಬಹಳ ಸಮೃದ್ಧಿ ಆರ್ಕರ್ ಡೆಲಿವರಿ ಕವರ್ ಪಾಯಿಂಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ ಸಾಗರ್ನ ಮುಖೇನ 4 ಓವರ್ಗಳ ಮುಕ್ತಾಯದ ನಂತರ 32 ಓಟ. ಯಾವುದೇ ರೀತಿ ಆಘಾತವನ್ನು ಕಾಣುವಂತ ಈ ಒಂದು ಎಸ್.ಆರ್ ಬ್ರಹ್ಮಲಿಂಗೇಶ್ವರ ವಕ್ವಾಡಿಯ ತಂಡ ಒಂದು ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಲ್ಲಿ ಮುಂದಿನ 4 ಓವರ್ಗಳಲ್ಲಿ ಇವಾಗ ಅದ್ಯಾವ ರೀತಿಯ ಒಂದು ಆಟ ಎರಡು ತಂಡಗಳು ಈ ಮೈದಾನದಲ್ಲಿ ದಾಖಲಿಸ ನೋಡಬೇಕಾಗಿದೆ. ಅವಿಘ್ನಾಸ್ ಟ್ರಸ್ಟಿ ಟ್ರೋಫಿಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಿಶೋರ ಪಡುಕೆರೆ ಎಂಟ್ರಿಯನ್ನು ಪಡ್ಕೊಂಡ್ರು. ಆ ಸುಧಾ ಕುಂಬಾಶಿ ಔಟ್ ಆದಂತ ಆಟಗಾರ ಭರತ್ ಗಿಳಿಯಾರು. 5ನೇ ಓವರ್ ರಸಗಾರಿಕ ಭಾಗವನ್ನು ಕಂಡುಕೊಳ್ತಾ ಇರುವಂತಹ ಸನದ್ ಮತ್ತೊಬ್ಬ ಯುವ ಆಟಗಾರನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಪಾಂಚಜನ್ಯ ಉಚ್ಚಿಲ ಮಹಾಲಕ್ಷ್ಮಿ. ಐದನೇ ಓವರ್ ಮೊದಲ ಚೆಂಡೆ ಮಾರಿ ಕೊನಾದಲ್ಲಿ ಸಚಿನ್ ಕೋಟೇಶ್ವರ ಒಂದು ನಂಬಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆ ಡೀಪ್ ಲಗ್ ಭಾಗದಲ್ಲಿ ಬೌಂಡ್ರಿ ಆಗುವಂತದ್ದಿತ್ತು. ಅಂತಿಮ ಹಂತದಲ್ಲಿ ಕೇವಲ ಒಂದೋಟ ನಂಬಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆ. ಬೌಲರ್ಗಳಿಗೆ ಸಪೋರ್ಟಿಂಗ್ ಆಗಿ ಕ್ಷೇತ್ರ ರಕ್ಷಣೆ ಇಲ್ಲಿ ನಡೀತಾ ಇದೆ. ಒಂದು ಹಂತದಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟಾ ಪರವಾಗಿ ಸಾಗರ್ಗೆ ಒಂದು ಅಡೆಚೂರಿಯ ಸೇರ್ಪಡೆ. 33ಕ್ಕೆ ನಾಲ್ ಔಟ್ಸ್. ವಕ್ವಾಡಿ ಇದರ ಮಧ್ಯೆ ತೀರಾ ಶಾರ್ಟ್ ಆಗಿ ಬಿದ್ದಂತ ಈ ಒಂದು ಚೆಂಡು 5ನೇ ಓವರ್ 2ನೇ ಚೆಂಡಲ್ಲಿ ಡೀಪ್ ಲಗ್ ಭಾಗದಲ್ಲಿ ರಕ್ಷಿತ ಮುಖೇನವಾಗಿ ಭರ್ಜರಿ ಹೊಡೆತ. ಬ್ರಹ್ಮಲಿಂಗೇಶ್ವರ ಎಸ್.ಆರ್ ವಕ್ವಾಡಿ 37ಕ್ಕೆ ತಲುಪ್ತಾ ಇದೆ. ಒಂದು ಉತ್ತಮ ರೀತಿಯ ಹೊಡೆತ. ಮೊದಲೇ ಹೇಳಿದ ಹಾಗೆ ಈ ಒಂದು ತಂಡ ಮೇಲ್ನೋಟದಲ್ಲಿ ಬಹುಶಃ ಈ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇರುವಂತಹ ತಂಡಗಳ ಪೈಕಿ ಬಹಳಷ್ಟು ಮಂದಿ ಭವಿಷ್ಯದ ಹುಡುಗರು ಆಡ್ತಾ ಇರುವಂತಹ ತಂಡವೂ ಕೂಡ.
ವಕ್ವಾಡಿ ಬ್ರಹ್ಮಲಿಂಗೇಶ್ವರ. ಮತ್ತೆ ಸನಾದಿ ಬಾರಿಸಿದ ಒಂದು ಸ್ಲೋವರ್ ಡೆಲಿವರಿ. ಕವರ್ಸ್ ಭಾಗದಲ್ಲಿ ಒಂದೊಡೆ ಚೂರ ಸೇರ್ಪಡೆ ಮುಖ್ಯ ತಳ ಮೊತ್ತವು ಕೂಡ 38ಕ್ಕೆ ಲಾಸ್. ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಂಡಂತ ಈ ಒಂದು ತಂಡ ಅಂತಿಮವಾಗಿ ಅದ್ಯಾವ ರೀತಿಯ ಒಂದು ಟಾರ್ಗೆಟ್ ಅನ್ನ ನೀಡ್ತದೆ ನೋಡಬೇಕಾಗಿದೆ. ವಕ್ವಾಡಿ ಬ್ರಹ್ಮಲಿಂಗೇಶ್ವರ ಈತನ ಮಧ್ಯೆ ಮಾನಸವರ್ಧನೆ ತೆಲಂಗಾಣ ಭಾಗದಲ್ಲಿ ಚೆಂಡು ಕೊನೆ ಹಂತದಲ್ಲಿ ಬಾರಿ ಸಾಗರ್ ಕೂಡ ಬೌಂಡ್ರಿಯನ್ನ ಕಂಡುಕೊಂಡ್ರು. ಲಾಂಗ್ ಗಾನ್ ಸೀಮಾರಿಕರ ಭಾಗದಲ್ಲಿ 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ 42ಕ್ಕೆ ಲಾಸ್. 42 ಫಾರ್ ವಿದೌಟ್ ಲಾಸ್. ಮತ್ತೆ ಸನದ್ ಈ ಬಾರಿ ಸಂದ ಚೆಂಡು ಒಂದು ಹಂತದಲ್ಲಿ ಟರ್ನ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಒಂದು ಪಂದ್ಯಾಟ ಪ್ರಮುಖ ಆಟಗಾರ ಸಾಗರ್ ಭಂಡಾರಿಯ ಅನುಪಸ್ಥಿತಿಯಲ್ಲಿ ಆಡ್ತಾ ಇದೆ. ಪಂಚಜನ ಉಚ್ಚಿಲ ಮಹಾಲಕ್ಷ್ಮಿ ಈ ತರವಾದ ಮತ್ತೊಂದು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಡೀಪ್ ಮಿಡ್ಗಳ ಭಾಗದಲ್ಲಿ ಸಾಗರ್ನ ಮುಖೇನವಾಗಿ ಮತ್ತೊಂದು ಬಿರುಸಿನ ಬೌಂಡ್ರಿಯನ್ನು ಕಂಡುಕೊಂಡ್ರು. 4 ಓಟಗಳ ಸೇರ್ಪಡೆ ಮುಖೇನ ಓವರ್ ನಂಬರ್ 5 46ಕ್ಕೆ ಲಾಸ್. ಇವಾಗ ಪವರ್ ಬ್ಲಾಸ್ಟ್ ಓವರ್. 9 ಬದಲಾಗಿ 8 ಮಂದಿ ಆಟಗಾರರು ಮೈದಾನದ ಒಳಭಾಗದಲ್ಲಿ ಇರ್ತಾರೆ. ಮಿಡಾನ್ ಈ ಇಬ್ಬರು ಈ 2 ಕ್ಷೇತ್ರಗಳಲ್ಲಿ ಫೀಲ್ಡರ್ಗಳು ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಬೇಕಾಗಿದೆ. ಪವರ್ ಸರ್ಜ್ ಈ ಬಾರಿ ಪವರ್ ಬ್ಲಾಸ್ಟ್ ಅದೆಷ್ಟು ಓಟ್ಗಳು ಇಲ್ಲಿ ದಾಖಲಾಗ್ತದೆ ನೋಡಬೇಕಾಗಿದೆ. 46 ಓಟ ಮೊದಲ 5 ಓವರ್ಗಳು ದಾಖಲಿಸ್ತಾ ಇರುವಂತಹ ವಕ್ವಾಡಿಯ ಹುಡುಗರು ಬ್ರಹ್ಮಲಿಂಗೇಶ್ವರ ಆ ನಿಟ್ಟಲ್ಲಿ ಇವಾಗ ಒಂದು ಅತ್ಯುತ್ತಮ ಆಟವನ್ನು ಈ ಒಂದು ಮೈದಾನದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅವಿಘ್ನ ಶ್ರೇಷ್ಠ ಟ್ರೋಫಿ 2026 ಹಗಲು ರಾತ್ರಿ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟದ 40 ಕ್ರಿಕೆಟ್ ಪಂದ್ಯಕೂಟದಲ್ಲಿ ಇದು ಅಂತಿಮ ಕ್ವಾರ್ಟರ್ ಫೈನಲ್. ಅದು ಅದ್ದೂರಿ ಕ್ರಿಕೆಟ್ ಪಂದ್ಯಕೂಟ. ಅತ್ಯುತ್ತಮ ಸಂಯೋಜನೆಯನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಾಡಿಕೊಳ್ತಾ ಇರುವಂತಹ ಒಂದು ಸಮರ್ಥ ತಂಡ ಅನ್ನುವಂತ ರೀತಿಯಲ್ಲಿ ಮಾನ್ಯತೆ ಮತ್ತು ಗೌರವವನ್ನು ಪಡ್ಕೊಳ್ತಾ ಇದೆ. ಬಿಜಾಡಿ ಗೆಳೆಯರ ಬಳಗ ಮತ್ತು ಅಲೋಕ್ ಇವಾನ್ಸ್ ಈ ಟೂರ್ನಮೆಂಟಿನ ಮುಖೇನ ಈ ತನ್ನದ ಬಹಳಷ್ಟು ಮರದ ಹೊಡೆತ ತನ್ಮೂಲಕವಾಗಿ ಮೆಡಲ್ ಭಾಗದಲ್ಲಿ ಕಿಶೋರ ಒಂದು ಹಂತದಲ್ಲಿ ಪಡುಕೆರೆ ಹುಡುಗ ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಒಂದೋಟ ಸೇರ್ಪಡೆ ರಕ್ಷಿತ್ ಖಾತೆಗೆ. ಮೊತ್ತ 47 47 ಓಟಗಳು. ಕ್ಷೇತ್ರ ರಕ್ಷಣೆ ಬದಲಾವಣೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಅನಿವಾರ್ಯವಾಗಿ ಬಹುಶಃ ಈ ಒಂದು ಕಾಂಬಿನೇಷನ್ ಇರುವಾಗ ಕ್ಷೇತ್ರ ರಕ್ಷಣೆ ಪದೇ ಪದೇ ಬದಲಾವಣೆಯನ್ನು ಮಾಡುವಂತಹ ಅವಕಾಶಗಳು ಕೂಡ ಇದೆ. ಈತನ ಮಧ್ಯೆ ಪೂನಾಗೆ ತಂಡವನ್ನು ಬಳಸ್ತಾ ಇರುವಂತಹ ಯತೀಶ ಕೊಡಗು ಮಡಿಕೇರಿ ಯಸ್ಗಾನಿಗೆ ಭಾಗದಲ್ಲಿ ಈ ಬಾರಿ ಚೆಂಡು ಬಳಸುವ ಹೊಡೆತ ಔಟ್ರೇಜ್ ಆಗ್ತಾ ಇದೆ. ತನ್ಮೂಲಕವಾಗಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಂಡ್ರು. 48ಕ್ಕೆ ಲಾಸ್. ಪವರ್ ಬ್ಲಾಸ್ಟ್ ಓವರ್. ಕರ್ನಾಟಕದ 16 ಬಲಿಷ್ಠ ತಂಡಗಳು ಆಡ್ತಾ ಇರುವಂತಹ ಈ ಒಂದು ಟೂರ್ನಮೆಂಟ್ ಇದಾಗ್ತಾ ಇದೆ. ಅವಿಘ್ನ ಶ್ರೇಷ್ಠ ಟ್ರೋಫಿ. ಈತನ ಮಧ್ಯೆ ಲಾಂಗ್ ಆಫ್ ಆಗದಲ್ಲಿ ಮತ್ತೊಮ್ಮೆ ಶಬೌಟ್ ಅನ್ನು ಮಾಡುವಂತ ಆಟಗಾರ ರಕ್ಷಿತ್ ಬಾರಿ ಲಾಂಗ್ ಆಫ್ ಆಗದಲ್ಲಿ ಬೌಂಡ್ರಿಯನ್ನು ಕಂಡ್ರು. ಪವರ್ ಬ್ಲಾಸ್ಟಿನ ಮೊದಲ ಬೌಂಡರಿಯೂ ಕೂಡ ತಂಡದ ಮೊತ್ತ 52 ಅರ್ಧ ಶತಕ ಗಡಿಯನ್ನು ಮೀರ್ತಾ ಇದ್ದಾರೆ. ಈ ಹಂತದಲ್ಲಿ ಎಸ್ಆರ್ ಬ್ರಹ್ಮಲಿಂಗೇಶ್ವರ ಈ ತರ್ಮದ ಶಾಣಗೆ ಬಿದ್ದ ಚೆಂಡು ಮತ್ತು ಸಮರ್ಥ ಹೊಡೆತ ಮಿಡ್ಗಳ ಭಾಗದಲ್ಲಿ ಯತೀಶ ಕೊಡಗು ಈ ಒಂದು ಚೆಂಡು ಮಿಡ್ ವಿಕೆಟ್ ನಲ್ಲಿ
ಮತ್ತೆ ಫುಲ್ ಮಾಡ್ತಾ ಇದ್ದಾನೆ ರಕ್ಷಿತ್ ಈ ಬಾರಿ ಬೌಂಡರಿಯ ಸೇರ್ಪಡೆ 56. ಈ ಟೂರ್ನಮೆಂಟ್ ಅಲ್ಲಿ ಬಹುಶಃ ಈ ಒಂದು ತಂಡ ಕರಿಗುದುರೆಗಳ ತಂಡ ಯಾವುದೇ ಹಂತದಲ್ಲೂ ಕೂಡ ಯಾರನ್ನ ಕೂಡ ಒಂದು ಹಂತದಲ್ಲಿ ಹಡೆಮುರಿ ಕಟ್ಟುವಂತ ಸಾಮರ್ಥ್ಯದ ಯುವ ಆಟಗಾರರ ತಂಡ ಇದು. ವಕ್ವಾಡಿ ಬ್ರಹ್ಮಲಿಂಗೇಶ್ವರ ಆಡ್ತಾ ಇದೆ ಹ್ಯಾಟ್ರಿಕ್ ಬೌಂಡ್ರಿ ಲಾಸ್ಟ್ ಕ್ವಾರ್ಟರ್ ಫೈನಲ್ 6ನೇ ಓವರ್ನಲ್ಲಿ ಹ್ಯಾಟ್ರಿಕ್ ಬೌಂಡರಿಯನ್ನು ಕಂಡುಕೊಳ್ಳುವ ಮುಖ್ಯವಾಗಿ 3, 4, 5ನೇ ಚೆಂಡಿನಲ್ಲಿ ಯತೀಶ್ ಕೊಡಗು ಹ್ಯಾಟ್ರಿಕ್ ಬೌಂಡ್ರಿ. ಸಂಘಟಕರ ವತಿಯಿಂದ ಈ ಬಾರಿ 500 ರೂಪಾಯಿಗಳ ಒಂದು ಕೊಡುಗೆ ಇರುತ್ತೆ. ಇದು ರಕ್ಷಿತ್ ಪಾಲಾಗ್ತದೆ. ಮೊತ್ತ 60ಕ್ಕೆ ನೋ ಲಾಸ್. ಈತನ ಮಧ್ಯೆ ಅತೀಶ ಕೊಡುಗೆ ಈ ಒಂದು ಚೆಂಡು ಮತ್ತೆಲ್ಲ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಲಾಂಗ್ ಆಫ್ ಭಾಗದಲ್ಲಿ. ಬೌಂಡ್ರಿಯ ಸೇರ್ಪಡೆ ಸತತವಾಗಿ 4 ಬೌಂಡರಿಗಳು ಒಟ್ಟಾರೆಯಾಗಿ ತನ್ನ ಮೊತ್ತ 64ಕ್ಕೆ ನೋ ಲಾಸ್. ಒಂದು ಅತ್ಯುತ್ತಮ ಪಾರ್ಟ್ನರ್ಶಿಪ್ ಅನ್ನು ತೋರ್ಪಡಿಸ್ತಾ ಇರುವಂತಹ ಆಟಗಾರರು. ಎದುರಾಳಿಗಳ ತಂಡ ಕೂಡ ಬಲಿಷ್ಠ ತಂಡ. ಪಂಚಜನ್ಯ ಉಚ್ಚಿಲ ಮಹಾಲಕ್ಷ್ಮಿ ಬಲಿಷ್ಠ ಬೌಲಿಂಗ್ ಲೈನ್ಅಪ್ ನ ವಿರುದ್ಧ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇರುವಂತಹ ಸಾಗರ್ ಒಂದೆಡೆ, ರಕ್ಷಿತ್ ಮತ್ತೊಂದೆಡೆ. ರಕ್ಷಿತ್ ವೈಯಕ್ತಿಕ ಮೊತ್ತ ನಾಟ್ಔಟ್ 36, ಸಾಗರ್ನ ವೈಯಕ್ತಿಕ ಮೊತ್ತ ನಾಟ್ಔಟ್ 24. ಇದುವರೆಗೆ ಯಾವುದೇ ರೀತಿಯಾಗಿರುವಂತಹ 64. 7ನೇ ಓವರ್ಗಾಗಿ ಸೃಷ್ಟಿ ಲೋಕೇಶ್ ಅಂಡನ್ನು ಬಳಸ್ತಾ ಇರುವಂತಹ ರಾಹುಲ್ ಮತ್ತೆ ಸಾರಿಗೆ ಭಾಗದಲ್ಲಿ ಶಾರ್ಟ್ ರೈಸಿಂಗ್ ಡೆಲಿವರಿ ಕೊನೆ ಹಂತದಲ್ಲಿ ಟಾಪ್ ಎಜ್ ಆಗಿತ್ತು. ಸಾಗರ್ ಹೊಡೆತ ಫೈನಲ್ ಭಾಗದಲ್ಲಿ ಕಿಶೋರ ಒಂದು ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ಳುವ ಮುಖ್ಯವಾಗಿ 64ಕ್ಕೆ 1 ಮೊದಲ ಹೋದರೆ ಆಘಾತವನ್ನ ಕಂಡ್ರು ಕೂಡ ಒಂದು ಅತ್ಯುತ್ತಮ ಅಡಿಪಾಯವನ್ನು ಹಾಕಿಕೊಟ್ಟ ಸಾಗರ್ 24ರ ಮೊತ್ತದಲ್ಲಿ ವಾಪಸ್ ಆದ್ರು. 64ಕ್ಕೆ 1. 7ನೇ ಓವರ್ ಮೊದಲ ಚೆಂಡಿನಲ್ಲಿ ಇವಾಗ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ರಾಹಿಲ್ನ ಮುಖಾಂತರ ಮೊದಲ ಎಸ್ಎಸ್ ಅನ್ನು ಪಡ್ಕೊಂಡ್ರು. ಹೊಸ ದಾಂಡಿಗಳ ಸೇರ್ಪಡೆ ಪ್ರಜ್ವಲ್. ಅನೂಪ್ ಪೂಜಾರಿ ಅವರ ಸವಿನೆನಪದಲ್ಲಿ ನಡೀತಾ ಇರುವಂತಹ ಪಂದ್ಯಕೂಟ. ಈತನ ಮಧ್ಯೆ 2ನೇ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಕೊನೆ ಹಂತ ರನ್ಔಟ್ ಮಾಡೋ ಪ್ರಯತ್ನ ಈ ಬಾರಿ ಡೈರೆಕ್ಟ್ ಹಿಟ್ ಆಗಿತ್ತು. ರನ್ಔಟ್ ಕ್ಲಿಯರ್ ರನ್ಸ್ ಅನ್ನು ಮಾಡುವುದಕ್ಕಾಗಿ ಬಹುಶಃ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ಪಡ್ಕೊಳ್ತಾ ಇದ್ದೇವೆ. ಯಾವುದೇ ಒಂದು ತಂಡಕ್ಕೆ ಒಂದು ರಿವ್ಯೂ ಇರ್ತದೆ, ಅದು ಪಾಸ್ ಆದರೆ ಮಾತ್ರ ಫಾರ್ವರ್ಡ್ ಆಗುತ್ತೆ. ಬ್ಯಾಟಿಂಗ್ ಸೈಡಿಗೂ ಅಷ್ಟೇ, ಬೌಲಿಂಗ್ ಸೈಡಿಗೂ ಅಷ್ಟೇ. ಪ್ರತಿ ಒಂದು ಇನ್ನಿಂಗ್ಸ್ನಲ್ಲಿ ಒಂದೊಂದು ರಿವ್ಯೂ ಇರ್ತದೆ. ಈ ಹಂತದಲ್ಲಿ ಒಂದು ಥರ್ಡ್ ಅಂಪೈರ್ ಡಿಸಿಷನ್ ಯಾವ ರೀತಿ ಬರ್ತದೆ ನೋಡಬೇಕಾಗಿದೆ. ಒಂದು ತೀರಾ ಕ್ಲೋಸ್ ಆಗಿರುವಂತಹ ರನ್ಔಟ್ ಅಪೀಲ್ ಕೂಡ ಇದೆ ಈ ಹಂತದಲ್ಲಿ ಅಂಗಡ ಒಳ ಭಾಗದಲ್ಲಿ. ಔಟ್. ಅನಾವಶ್ಯಕವಾಗಿ ಓಟಗಾರ ಪ್ರಯತ್ನ ಇಲ್ಲವಾಗ ಪ್ರಜ್ವಲ್ ವಾಪಸ್ ಸಾಥಿಯನ್ನ ಕಂಡ್ರು. ಮತ್ತೆ ಹೋದರಿ ಆಘಾತದಲ್ಲಿ ಇವಾಗ ಎಸ್ಆರ್ ವಕ್ವಾಡಿ ಬ್ರಹ್ಮಲಿಂಗೇಶ್ವರ 0 ವಾಪಸ್ ಸಾಥಿಯನ್ನ ಕಂಡ ಆಟಗಾರ ಶೂನ್ಯಕ್ಕೆ ವಾಪಸ್ ಆದ್ರು. ಇದರ ಮಧ್ಯೆ ಶಾಳಾಗಿ ಬಿದ್ದ ಚೆಂಡು 7ನೇ ಓವರ್ನ 3ನೇ ಹಂತದಲ್ಲಿ ಒಂದು ಉತ್ತಮ ರೀತಿಯ ಹೊಡೆತ. ಕವರ್ ಪಾಯಿಂಟ್ ಭಾಗದಲ್ಲಿ ಮೋದ ಸೇರ್ಪಡೆ ಮುಖ್ಯವಾಗಿ 65 ಓಟಗಳನ್ನು ಕಾಣ್ತಾ ಇದೆ. 2 ಹುದ್ದರಿಗಳ ಆಘಾತದಲ್ಲಿ
ಸ್ಟಾರ್ ವಕ್ವಾಡಿ ತೆಂಕಬೆಟ್ಟು ಬ್ರಹ್ಮಲಿಂಗೇಶ್ವರ ಮತ್ತು ರಾಹಿಲ್ ಈ ಬಾರಿ ಉತ್ತಮ ರೀತಿಯ ಹೊಡೆತ ದಾಖಲಿಸಿರುವಂತಹ ಆಟಗಾರ ನಿಖಿಲ್ ಸೇರ್ಪಡ ಒಂದೊಡೆ ಚೋರೆ ಮುಖೇನ ತಳ ಮೊತ್ತ ನಿಖಿಲ್ ಇದಕ್ಕೆ 66 7th ಓವರ್ ಇನ್ ಪ್ರೋಗ್ರೆಸ್. ಈ ಓವರ್ ಅಲ್ಲಿ ಇನ್ನೂ ಕೂಡ ಅಂತಿಮ 2 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವೈಭವಪೇತವಾಗಿ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಅವಿಘ್ನ ಸೃಷ್ಟಿ ಟ್ರೋಫಿ. ಈ ತರ್ಮದ ಮತ್ತೊಂದು ನಿಯಮ ಉಲ್ಲಂಘನ ಹೊಡೆತ ಕವರ್ಸ್ ಭಾಗದಲ್ಲಿ 7ನೇ ಓವರ್ 5ನೇ ಚೆಂಡಿನಲ್ಲಿ ರಕ್ಷಿತ್ ಔಟ್ ಆದ್ರು. 3ನೇ ಹೋದರಿ ಆಘಾತದಲ್ಲಿ ಇವಾಗ ವಕ್ವಾಡಿ ಬ್ರಹ್ಮಲಿಂಗೇಶ್ವರ 66ಕ್ಕೆ 3. ಕಾರ್ತಿಕ್ ಮತ್ತೋರ ಯುವ ಆಟಗಾರನ ಸೇರ್ಪಡೆ ಅಂಗಣ ಒಳಭಾಗದಲ್ಲಿ ಈ ಒಂದು ಓವರ್ ನಲ್ಲೇ ಸೋಲ್ ಮಾಡಿ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ 3 ವಿಕೆಟ್ಸ್ ಗಳನ್ನ ಕಳ್ಕೊಂಡ್ರು. 64ಕ್ಕೆ 4 ಸಲ್ಲಿದ್ದ ತಂಡ ಇವಾಗ 66ಕ್ಕೆ 3. ಒಂದು ಕುಸಿತ ಸರದಿ ನಡುವಣ ಕಾಣ್ತಾ ಇದೆ. ಮತ್ತೆ ರಾಯಿಲೆಸ್ ಅಂದ ಚೆಂಡು ಈ ತನ್ಮದ ಉತ್ತಮ ಹೊಡೆತ ಪಾಯಿಂಟ್ ಭಾಗದಲ್ಲಿ ಒಂದರ ಚೋರೆ ಸೇರ್ಪಡೆ ಮುಖ್ಯವಾಗಿ ಕೂಡ ತಡ ಮೊತ್ತ 67 ಓಟಗಳು ದಾಖಲಾಗ್ತಾ ಇದೆ. ರಾಯಿಲ್ ಓವರ್ ಮುಕ್ತಾಯವೂ ಕೂಡ ಅಂಡ್ ಆಫ್ ನಂಬರ್ 7 ಸ್ಕೋರ್ 67 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಇನ್ನು 6 ಎಸೆತಗಳು ಬಾಕಿ ಇದೆ. ಇಲ್ಲಿ ಆಟಗಾರರಿಗೆ ಬೇಕಾದಷ್ಟು ಬಹುಮಾನಗಳನ್ನು ಇವಾಗಲೇ ಬಹಳಷ್ಟು ಮಂದಿ ಪ್ರಾಯೋಜಕರು ಟೂರ್ನಮೆಂಟಿಗೋಸ್ಕರ ಘೋಷಣೆಯನ್ನು ಮಾಡಿದ್ದಾರೆ. ಸರಣಿ ಶ್ರೇಷ್ಠ ಆಟಗಾರ ಮೊಬೈಲ್ ಕಿಂಗ್ ಅವರು ಕೂಡ ಮಾಡ್ತಾ ಇರುವಂತಹ 15,000 ರೂಪಾಯಿಗಳ ನಗದಿನ ಒಂದು ಮೊಬೈಲ್ ಹ್ಯಾಂಡ್ಸೆಟ್ ಅನ್ನು ಕೂಡ ಪಡ್ಕೊಳ್ತಾರೆ. ಡಿಸ್ಪ್ಲೇ ಅವರು ಕೂಡ ಪ್ರತಿ ಒಂದು ಹಂತದಲ್ಲೂ ಕೂಡ ನಿರಂತರವಾಗಿ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದು ಅವರಿಗೆ ಕೂಡ ವಿಶೇಷವಾಗಿರುವಂತಹ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಕೊನೆ ಓವರ್ನ ಮೊದಲ ಚೆಂಡು ಸನದಿ ಬಾರಿ ಒಂದು ಉತ್ತಮ ಕೆಲಸವನ್ನ ಕಂಡ್ರು. ಪೂನಾ ಗೇಟ್ ಕೊನೆಯಿಂದ ಲ್ಯಾಕ್ ಬಾಯ್ ಈ ತರ್ಮದ ಒಂದರ ಹೆಚ್ಚುವರಿ ಸೇರ್ಪಡೆ ತಡ ಮೊತ್ತ 68. ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಗಾಗಿ ಡಿಸ್ಪ್ಲೇ ಅವರ 2,000 ರೂಪಾಯಿಗಳ ಒಂದು ಗಿಫ್ಟ್ ವಚರ್ ಇರುತ್ತೆ. ಬ್ಯಾಟ್ಸೋನ್ ಒಂದು ಆಕರ್ಷಕವಾಗಿರುವಂತಹ ಬ್ಯಾಟ್ ಅನ್ನು ಕೊಡ್ತಾ ಇದೆ ಈ ಟೂರ್ನಮೆಂಟ್ ನ ಬೆಸ್ಟ್ ಬ್ಯಾಟ್ಸ್ಮನ್ಗೋಸ್ಕರ. ಬೆಸ್ಟ್ ಬೌಲರ್ಗೆ 2,000 ರೂಪಾಯಿಗಳ ಒಂದು ಡಿಸ್ಪ್ಲೇ ಗಿಫ್ಟ್ ವಚರ್ ಮತ್ತು 2,000 ರೂಪಾಯಿಗಳ ಮೌಲ್ಯದ ಒಂದು DSA ಶೂ ಇರ್ತದೆ, ಸ್ಪೋರ್ಟ್ಸ್ ಶೂ ಸಂಘಟಕರ ವತಿಯಿಂದ ಕೊಡಲಾಗುತ್ತೆ. ಈ ನಡುವೆ ಅಂಗಣ ಒಳಭಾಗದಲ್ಲಿ ಮತ್ತೊಂದು ಹೋದರಿಯ ನಷ್ಟವನ್ನು ಕಂಡುಕೊಂಡ್ರು. ಸ್ಟಾರ್ ವಕ್ವಾಡಿಯಲ್ಲಿ ನಿಖಿಲ್ ವಾಪಸ್ 68ಕ್ಕೆ 4. ಕೊನೆ ಹಂತದಲ್ಲಿ ಓಟುಗಳು ದಾಖಲಾತಿಯನ್ನು ಈ ಹಂತದಲ್ಲಿ ಕಾಣ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಅಂಗಣ ಒಳಭಾಗದಲ್ಲಿ ಇವಾಗ ಮತ್ತೊಂದು ಹೊಸ ದಾಂಡಿಗನ ಸೇರ್ಪಡೆ ಶ್ರೀನಿಧಿ ಬಂದ್ರು ವಕ್ವಾಡಿ ಪರವಾಗಿ. ಈ ತರದ ಚೆಂಡು ಕೊನೆಯಲ್ಲಿ ಮತ್ತೊಂದು ನಿಯಮ ಉಲ್ಲಂಘನ ಹೊಡೆತ ಮಿಟಿಗಳ ಭಾಗದಲ್ಲಿ ಬೌಂಡರಿಯ ಬದಲಾಗಿ ಸಿಕ್ಸರ್ ದಾಖಲಾಗ್ತಾ ಇದೆ. 5ನೇ ಹೋದರಿಯ ಪತನ. ಶ್ರೀನಿಧಿ ವಾಪಸ್ 68ಕ್ಕೆ 5. ಅಂಗಣ ಒಳಭಾಗದಲ್ಲಿ ನಾಟಕೀಯ ಕುಸಿತ 64ಕ್ಕೆ ಲಾಸ್. ಈಗ 68ಕ್ಕೆ 5.
ಮತ್ತೊಂದು ಹುದ್ದರಿಯ ನಷ್ಟವಾಗುವ ಸಾಧ್ಯತೆ. ಅನಾವಶ್ಯಕವಾಗಿ ಹೊಂದಾಣಿಕೆ ಕೊರತೆಯಲ್ಲಿ ವಿಕೆಟ್ಗಳನ್ನು ಕಳ್ಕೊಳ್ತಾ ಇರುವಂತಹ ಒಂದು ತಂಡ. ಈ ಬಾರಿ ಕೂಡ ಮತ್ತೊಂದು ರನ್ಔಟ್. 68ಕ್ಕೆ 6. ಹೊಸ ದಾಂಡಿಗರ ಸೇರ್ಪಡೆಯನ್ನು ಕಂಡುಕೊಂಡ್ರು. ಪಾಂಚಜನ್ಯ ಲೈವ್ ನೆಟ್ ಮುಖಾಂತರವಾಗಿ ಒಂದು ಟೂರ್ನಮೆಂಟ್ ಅನ್ನ ನೇರ ಪ್ರಸಾರ. ಕರ್ನಾಟಕದ 16 ಪ್ರತಿಷ್ಠಿತ ತಂಡಗಳು ಆಡ್ತಾ ಇರುವಂತಹ ಈ ಒಂದು ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ 40s ರೂಪದಲ್ಲಿ ರಜತ್ ಬಂದ್ರು. ಈ ತನ್ಮದ ಕೊನೆ ಹಂತದಲ್ಲಿ ರಜತ್ ಪಾಯಿಂಟ್ ಭಾಗದಲ್ಲಿ ಒಂದರ ಪೂರೈಕೆಯನ್ನು ಮಾಡಿಕೊಂಡು 69ಕ್ಕೆ 6 ಹುದರಿ ಆಘಾತವನ್ನು ಕಂಡಂತ ಒಂದು ತಂಡ. ಮೊದಲ ಇನ್ನಿಂಗ್ಸಿನ ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಇದೆ. ಬಹಳ ವೈಭವಪೇತವಾಗಿರುವಂತಹ ವಿಘ್ನಾಸ್ ಟ್ರೋಫಿ ಟ್ರೋಫಿ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀತಾ ಇದೆ. ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ ವರ್ಸಸ್ ಸ್ಟಾರ್ ವಕ್ವಾಡಿ ಬ್ರಹ್ಮಲಿಂಗೇಶ್ವರ ಆಡ್ತಾ ಇದ್ದಾರೆ. ಈ ತನ್ಮದ ಇನ್ನಿಂಗ್ಸಿನ ಕೊನೆ ಚೆಂಡಿನಲ್ಲಿ ಒಂದೋಟ ಮಾತ್ರ ಸೇರ್ಪಡೆ. ಒಟ್ಟಾರೆಯಾಗಿ 8 ಓವರ್ಗಳ ಮುಕ್ತಾಯ. 70ಕ್ಕೆ 6. ಈ ಪಂದ್ಯಾಟವನ್ನು ಗೆದ್ದು ಸೆಮಿಫೈನಲ್ಗೆ ಸೇರೋದಕ್ಕಾಗಿ ಪಾಂಚಜನ್ಯ ಉಚ್ಚಿಲಕ್ಕೆ ಇವಾಗ ಟಾರ್ಗೆಟ್ 71 ಓಟಗಳು. ಆ ನಿಟ್ಟಲ್ಲಿ ಇವಾಗ ಅದ್ಯಾವ ರೀತಿಯ ಫೈಟ್ ಅನ್ನ ಮಾಡ್ತಾರೆ ಯುವ ಆಟಗಾರರು ವಕ್ವಾಡಿ ಬ್ರಹ್ಮಲಿಂಗೇಶ್ವರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇತ್ತ ವೀಕ್ಷಕರಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಶಾಂತ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ವಿನಯ್ ಅವರ. ಗೆಳೆಯರ ಬಳಗ ಬೇಜಾಡಿ ಮತ್ತು ಅಲೋಕ್ ಇವೆಂಟ್ ಸಂಟಿಯಾಗಿ ನಡೆಸ್ತಾ ಇರ್ತಕ್ಕಂಥ ವ್ಯವಸ್ಥಿತ ಹಗಲು ರಾತ್ರಿ ದಾಂಡುಚೂರಿನ ಪಂದ್ಯ ಕೂಡಿದ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಗರೂರು ಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಇಲ್ಲಿ ಜಯವನ್ನು ದಾಖಲಿಸಬಲ್ಲಂತಹ ತಂಡ ಕೊನೆಯ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ವ್ಯವಸ್ಥಿತ ಕ್ರೀಡಾಕೂಟ. ಒಂದು ಹಂತದಲ್ಲಿ ಅತ್ಯುತ್ತಮ ರೀತಿ ಆರಂಭವನ್ನು ಪಡ್ಕೊಂಡಂತಹ ತಂಡ ಒಂದು ಹಂತದಲ್ಲಿ 64ಕ್ಕೆ ನೋಲಾಸ್ನ ಪರಿಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡಿರ್ತಕ್ಕಂಥ ತಂಡ ಅಂತಿಮ ಹಂತದ 2 ಓವರ್ಗಳಲ್ಲಿ ನಾಟಕೀಯ ಕುಸಿತವನ್ನು ಕಂಡಂತಹ ತಂಡ. ಕೊನೆ 2 ಓವರ್ಗಳಲ್ಲಿ ಕೇವಲ 6 ಓಟವನ್ನಷ್ಟೇ ದಾಖಲಿಸಿದ್ದಾರೆ. ಆ ಒಂದು ಅಂಶ
ಸ್ವಲ್ಪ ಮಟ್ಟಿಗೆ ರನ್ ದಾಖಲಾತಿಯನ್ನು ಕಾಣಬಲ್ಲಂತಹ ಹಂತಕ್ಕೆ ಕಡಿವಾಣ ಕೂಡ ದಾಖಲಾತಿಯನ್ನು ಕಂಡಿತ್ತು. ಪ್ರಸ್ತುತ 71ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಆರಂಭಿಕ ಹಂತದ ಆಟಗಾರರು ಸುಧಾಕರ ಮತ್ತು ಕಿಶೋರ್ ಅಂಗಣದ ಪ್ರವೇಶವನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರರು. ಮೊದಲ ವರ್ಗಾಗಿ ವಿಜೇತ ಸ್ಕಾರ್ಗೆ ಭಾಗದಲ್ಲಿ ಹಿಂಭಾಗದಲ್ಲಿ ನಿಖಿಲ್ ಗುಡ್ ರಕ್ಷಣೆಯಲ್ಲಿ ಇನ್ನಿಂಗ್ಸ್ ಮೊದಲ ಚೆಂಡು ಬಹಳಷ್ಟು ಉತ್ತಮ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಚೆಂಡು ಮೊದಲ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ವ್ಯವಸ್ಥಿತ ಕ್ರೀಡಾಕೂಟ ಅಂತಿಮ ದಿನದ ಹೋರಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಶುದ್ಧಮನದ ಹೊಡೆತ, ಸುರಕ್ಷಿತ ಹೊಡೆತವನ್ನು ಲಗ್ಲಾನ್ಸ್ ರೂಪದಲ್ಲಿ ದಾಖಲಿಸಿದ್ದಾರೆ. ಮುಖಾಂತರವಾಗಿ ಮೊದಲ ಬೌಂಡ್ರಿ ಕಿಶೋರ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಎರಡನೇ ಚೆಂಡಿನ ಒಂದು ಸುಂದರತೆ ಬೌಂಡ್ರಿನ ದಾಖಲಿಸಿರ್ತಕ್ಕಂಥ ಕಿಶೋರ ತಡ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಈ ಹಿಂದೆ ಅತ್ಯುತ್ತಮ ರೀತಿಯ 6 ಪಂದ್ಯಾಟವನ್ನು ಆಯೋಜಿಸಿರ್ತಕ್ಕಂಥ ಗೆಳೆಯರ ಬಳಗ ಬೀಜಾಡಿ ಬಾರಿ 6ನೇ ಪ್ರಯತ್ನ. ಅಲೋಕ್ ಇವೆಂಟ್ಸ್ ಜೊತೆಗೆ ಜಂಟಿಯಾಗಿ ಅತ್ಯುತ್ತಮ ರೀತಿಯ ಕ್ರೀಡಾಕೂಟ ನಡೆಸ್ತಾ ಇದ್ದಾರೆ. ಈ ಹಿಂದೆ 5 ಬಾರಿ ಮುಕ್ತಾಯ ಕಂಡಿರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಅತ್ಯುತ್ತಮ ರೀತಿಯ ಪ್ರದರ್ಶನ ತೋರ್ಪಡಿಸಿರ್ತಕ್ಕಂಥ ಗೆಳೆಯರ ಬಳಗ ಬೀಜಾಡಿ ಈ ಬಾರಿ ಒಂದು ಅತ್ಯುತ್ತಮ ರೀತಿಯ ದಾಖಲೆ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದಾರೆ. ಐದನೇ ಬಾರಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಮತ್ತೊಂದು ಬೌಂಡ್ರಿಗೆ ಅವಕಾಶಗಳು ಬರ್ತಾ ಇದೆ ಈ ಪರಿಸ್ಥಿತಿಯಲ್ಲಿ. ತಡ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇರ್ತಕ್ಕಂಥ ತಂಡದ ಮೊತ್ತ. ಆರಂಭಿಕ ಹಂತದ ಅಂತಿಮ ಒಂದು ಚೆಂಡು ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಮೊದಲ ಓವರ್ನಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ 3 ತಂಡಗಳು ನಮ್ಮ ಮೈಂಡ್ ಸ್ಟೇಜ್ ಕಡೆ ಬರ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅಪೂರ್ವ ಜಾಯ್ ಚಾಲೆಂಜ್ ಕುಂದಾಪುರ ಒಂದಡಾದ್ರೆ ಶೆಟ್ಟಿ ಅಂಪೈರ್ ತಂಡ 2ನೇ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿತ್ತು. ಆ ಬಳಿಕ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಈ 3 ತಂಡಗಳ ನಾಯಕರು ನಮ್ಮ ಮೈಂಡ್ ಸ್ಟೇಜ್ ಕಡೆ ಬರ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮತ್ತೆ 2ನೇ ಓವರ್ನ ಚಾಲ್ತಿಗಾಗಿ ಹೊಸ ಬೌಲರ್ ವಿನಯ್ ಅನ್ನು ಪರಿಚಯಿಸ್ತಾ ಇರ್ತಕ್ಕಂಥ ತಂಡ. ಬಹಳಷ್ಟು ತಪ್ರತ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 11ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ಪಂದ್ಯಾಕೂಟದ ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತಹ ಆಟಗಾರನಿಗೆ ಒಂದು ಆಕರ್ಷಕವಾಗಿರ್ತಕ್ಕಂಥ ಡಿಸ್ಪ್ಲೇ ಮೆನ್ಸ್ವೇರ್ ಕೊಡಬಲ್ಲಂತ 2,000 ರೂಪಾಯಿಗಳೊಂದು ಗಿಫ್ಟ್ ವೋಚರ್ ಇರುತ್ತೆ. ಜೊತೆಗೆ 3,500 ರೂಪಾಯಿಗಳ ಮುಖಬೆಲೆ ಒಂದು ಸ್ಮಾರ್ಟ್ ವಾಚ್ ಇರುತ್ತೆ. ಪಂದ್ಯಾಕೂಟದ ಬೆಸ್ಟ್ ಫೀಲ್ಡರ್
ಆಟಗಾರನಿಗೂ ಕೂಡ ಆಕರ್ಷಕವಾಗಿರ್ತಕ್ಕಂಥ 2,000 ರೂಪಾಯಿಗಳೊಂದು ಡಿಸ್ಪ್ಲೇ ಮೆನ್ಸ್ ವೇರ್ ನ ಗಿಫ್ಟ್ ವಾಚರ್ ನ ಜೊತೆಗೆ ಆಕರ್ಷಕ ಸ್ಮಾರ್ಟ್ ವಾಚ್ ಇರುತ್ತೆ. ಶಾಟ್ ಆಗಿತ್ತು, ಸುರಕ್ಷಿತ ಗ್ಯಾಪ್ ಶಾಟ್. ಇವಾಗ ಮತ್ತೆ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 16ಕ್ಕೆ ತಲುಪ್ತಾ ಇದೆ. ಪಂದ್ಯ ಕೂಡ ಆರಂಭಿಕ ಹಂತದಲ್ಲಿ ಶೆಟ್ಟಿ ಅಂಪೈರ್ ವಿರುದ್ಧವಾಗಿ ಅತ್ಯುತ್ತಮ ರೀತಿಯಿಂದ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ತಂಡ ಈ ಪಂದ್ಯ ಕೂಡ ಕರಿ ಕುದುರೆಗಳಾಗಿ ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲೊಂದು ಅತ್ಯುತ್ತಮ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ತಂಡ ಆ ಮೊತ್ತವನ್ನು ಉಳಿಸ್ಕೊಳ್ಳುವಂತ ಹಂತದಲ್ಲಿ ಕೆಲವೊಂದು ಎಡಬಿಟ್ಟಿನ ಲೆಕ್ಕಾಚಾರದ ತಪ್ಪುಗಳು ಕ್ರೀಡಾಂಗಣ ಒಳಭಾಗದಲ್ಲಿ ಸಂಭವಿಸ್ತಾ ಇದೆ. ನೋಡಿ, ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ 3 ತಂಡಗಳು ಈಗಾಗಲೇ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಆ 3 ತಂಡಗಳು ನಮ್ಮ ಪ್ರಮುಖ ವೇದಿಕೆಗೆ ಬರಬೇಕಾಗಿದೆ ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾವಿಲ್ಲಿ ಸೆಮಿಫೈನಲ್ ಎದುರಾಳಿಗಳನ್ನು ನಿರ್ಧರಿಸ್ತಾ ಇದ್ದೇವೆ. ಲೇಟ್ ಮಾಡಬೇಡಿ, ವಿಳಂಬ ಮಾಡಬೇಡಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಬ್ಬರು ಕೂಡ ಮುಕ್ತಾಯವನ್ನು ಕಾಡುವಂತಹ ಹಂತವನ್ನು ಕಾಣ್ತಾ ಇದೆ. ಮೊದಲ ಹಂತದ 12 ಚೆಂಡುಗಳ ಮುಕ್ತಾಯದ ಬಳಿಕ 17 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಯಾವುದೇ ಒಂದು ಹೋದರೆ ಆಘಾತವನ್ನು ಕಾಣ್ತಾ ಇಲ್ಲ. ಈ ಹಂತದಲ್ಲಿ 3ನೇ ಓವರ್ ಚಾಲ್ತಿಗಾಗಿ ಪವರ್ ಸರ್ಜ್ ಹಂತವನ್ನು ಬಳಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೊಸ ಬೌಲರ್ ರೂಪದಲ್ಲಿ ಶ್ರೀನಿಧಿಯನ್ನು ಕಣಕ್ಕಿಳಿಸ್ತಾ ಇರ್ತಕ್ಕಂಥ ಅಲ್ಲಿ ನೋಡಿ 4:35 ಆಗಿದೆ. 4:45ಕ್ಕೆ ಸೆಮಿಫೈನಲ್ ಎದುರಾಳಿಗಳನ್ನು ನಿರ್ಧರಿಸ್ತಾ ಇದ್ದಾವೆ. 5 ಗಂಟೆಗೆ ಪಂದ್ಯ ಆರಂಭ. ಪ್ರಸ್ತುತ ಈ ಪಂದ್ಯ ಮುಕ್ತಾಯವಾದ ಬಳಿಕ ಒಂದು 5 ರಿಂದ 10 ನಿಮಿಷಗಳ ವಿರಾಮ ಇರುತ್ತೆ. ಆ ಬಳಿಕ ಸೆಮಿಫೈನಲ್ ಆರಂಭ. ಇಲ್ಲಿ ಜಯವನ್ನು ದಾಖಲಿಸಬಲ್ಲಂತ ಎದುರಾಳಿಗಳ ವಿರುದ್ಧ ಸೆಮಿಫೈನಲ್ ಆಡಬಲ್ಲಂತ ತಂಡಗಳ ಗಮನಕ್ಕೆ ಅದು ಸೆಕೆಂಡ್ ಸೆಮಿಫೈನಲ್ ಆಗುತ್ತೆ. ಗಮನದಲ್ಲಿಟ್ಕೊಳ್ಳಿ, ಯಾರೇ ಬರಲಿ. ಮೊದಲ 6 ಓಟಗಳು ಬರ್ತಾ ಇದೆ. 6 ಓಟಗಳ ಸೇರ್ಪಡೆ. ಗಾತಿ ಪರಿವರ್ತನೆ ಚೆಂಡು ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಯಾವುದೇ ತಂಡವನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಹೆಡೆಮುರಿ ಕಟ್ಟಬಲ್ಲಂತ ಒಂದು ಸಾಮರ್ಥ್ಯದ ಯುವ ಆಟಗಾರರೊಂದು ತಂಡ. ಮೇಲಾಡುವ ಪರಿಸ್ಥಿತಿಗಳ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಭವಿಷ್ಯದ ಯುವ ಆಟಗಾರರು ಅತ್ಯುತ್ತಮ ಹೋರಾಟದ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಈ ಕ್ರೀಡಾಕೂಟ ಅತ್ಯುತ್ತಮ ಆಟ ಮುಂದುವರಿಕೆಯನ್ನು ಕಾಣ್ತಾ ಇರತಕ್ಕಂಥ ತಂಡ ಎಸ್ಟಾರ್ ಬ್ರಹ್ಮಲಿಂಗೇಶ್ವರ ವಕ್ವಾಡಿ. ಔಟರ್ ಆಗಿರ್ತಕ್ಕಂಥ ಹೊಡೆತ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಇನ್ನೂ ಕೂಡ 2 ಚೆಂಡುಗಳು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದ್ದಾವೆ. ತಂಡ ಮೊತ್ತ ಕೂಡ 26, ಯಾವುದೇ ಹೋದರೆ ಆಘಾತವಿಲ್ಲದೆ. ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 27ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 1 ಚೆಂಡು ಪವರ್ ಸರ್ಜ್ ಹಂತದಲ್ಲೇ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ
ಇನ್ನೊಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ತರ ಮೊತ್ತ ಕೂಡ 28 ಓಟಗಳು. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 28 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 71ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಹೊಸ ಬೌಲರ್ ವಿಜೇತನನ್ನು ಪರಿಚಯಿಸಿರ್ತಕ್ಕಂಥ ಹಂತ. ಮೊದಲ ಓವರನ್ನು 10 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ಸುತ್ತಗಾರ ಇವಾಗ ಬೌಲಿಂಗ್ ಹೆಡ್ ಅನ್ನು ಬದಲಾಯಿಸ್ತಾರೆ. ಮೊದಲ ಓವರ್ನಲ್ಲಿ ಕಾರ್ತಿಕ್ ಪೂಜಾರಿ ಪುಣೆ ಗೇಟ್ ಹೋಟೆಲ್ ಪುಣೆ ಒಂದು ಎಂಡ್ ಅನ್ನು ಬಳಸಿದ್ರು. ಇವಾಗ ಎನ್ ಲೋಕೇಶ್ ಮಾಲಕರು ಸೃಷ್ಟಿ ಸಮೂಹ ಸಂಸ್ಥೆಗಳು. ಈ ತನ್ಮಧ್ಯೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮಹತ್ವದ ಒಂದು ಬ್ರೇಕ್ ಥ್ರೂ ಅನ್ನು ಕಾಣ್ತಾ ಇರ್ತಕ್ಕಂಥ ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಕಿಶೋರನ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ ಈ ಪರಿಸ್ಥಿತಿಯಲ್ಲಿ. ಇಪ್ಪತ್ತೊಂಬತ್ತು ಸತ 43 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ಪರಿಸ್ಥಿತಿಯಲ್ಲಿ ಹೊಸ ಆಟಗಾರ ಸಚಿನ್ ಕೋಟೇಶ್ವರ ನಿಧಾನಗತಿಯಲ್ಲಿ ಒತ್ತಡವನ್ನು ಮೆಟ್ಟಿ ನಿಲ್ಲಬಲ್ಲಂತ ಅನಿವಾರ್ಯತೆ, ಒಂದು ಆಟವನ್ನು ತೋರ್ಪಡಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಎರಡೂ ತಂಡಗಳಿಗೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಸಚಿನ್ ಕೋಟೇಶ್ವರ ಅನುಭವಿ ಆಟಗಾರ, ಆದ್ರೆ ಯುವ ಆಟಗಾರರ ಪಡೆ ಅದ್ಯಾವ ರೀತಿಯಲ್ಲಿ ಒತ್ತಡವನ್ನು ಸವಾಲವಾಗಿ ಸ್ವೀಕರಿಸ್ತಾರಂತ ನೋಡಬೇಕಾಗಿದೆ. ಮತ್ತೆ ಗಲ್ಲಿ ಭಾಗದಲ್ಲಿ ಹೊರತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಜಸ್ಟ್ ಮಿಸ್ ಆಗ್ತಾ ಇದೆ. ಶತ್ರಕ್ಷಕ ಅಂದಾಜಿನ ಲೆಕ್ಕಾಚಾರದ ಶತ್ರಕ್ಷಣೆ ಮಾಡಿದ್ದಾರೆ. ಅಲ್ಲಿ ಮತ್ತೆ ಸೆಮಿಫೈನಲ್ ಎಂಟ್ರಿ ದಾಖಲಿಸಿರ್ತಕ್ಕಂಥ ತಂಡಗಳಿಗೆ ಮತ್ತೆ ಮತ್ತೆ ಸೂಚನೆ ಕೊಡ್ತಾ ಇದ್ದಾರೆ ಸಂಘಟಕರು. ನೋಡಿ, ಲೇಟ್ ಮಾಡಬೇಡಿ. ಮೂರು ತಂಡಗಳು ನೀವು ಬಾರದೆ ಹೋದ್ರೆ ಮತ್ತೆ ಸಂಘಟಕರು ಯಾವ ತಂಡದ ಮೇಲೆ ಯಾರು ಆಡ್ಬೇಕಂತ ಹೇಳ್ತಾರೆ, ಅವ್ರ ಜೊತೆಗೆ ನೀವು ಸೆಮಿಫೈನಲ್ ಆಡ್ಬೇಕಾಗುತ್ತೆ. ನೋಡಿ, ಪಂದ್ಯಾಟದಲ್ಲಿ ಆಡಬಲ್ಲಂತ ಪ್ರತಿ ಸಂದರ್ಭದಲ್ಲಿ ನಾವು ಮೊನ್ನೆ ಆರಂಭಿಕ ಹಂತದಿಂದ ಸೂಚನೆ ಕೊಟ್ಟಿದ್ದೇವೆ. ಪಂದ್ಯಾಟ ನಡೆಯಬಲ್ಲಂತ ಸಂದರ್ಭದ ಪ್ರತಿ ಪಂದ್ಯದ ತಂಡಗಳ ಡಗೌಟ್ ಅಲ್ಲಿ ಅದು ನಿನ್ನೆವರೆಗೆ 15 ಮಂದಿಗೆ ಅವಕಾಶವನ್ನು ನೀಡಿತು. ಆದ್ರೆ ಇವತ್ತು ಪ್ರಾಮುಖ್ಯದ ಪಂದ್ಯ ಅನ್ನುವಂತಹ ದೃಷ್ಟಿ ಕೋನದ ಅಡಿಯಲ್ಲಿ 17 ಜನರಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂತಿಮ ಒಂದು ಚೆಂಡು. ಈ ಪರಿಸ್ಥಿತಿಯಲ್ಲಿ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮುತ್ತ ಶತರಕ್ಷಣ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಈ ಹಿಂದಿನ ಓವರಲ್ಲಿ 10 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ವಿಜೇತ ಇಲ್ಲಿ ಕೇವಲ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟೊಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ಮುಖಾಂತರವಾಗಿ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಬಲ್ಲಂತ ಹಂತವನ್ನು ಕಾಣಬಲ್ಲಂತ ತಂಡ. ಅಲ್ಲಿ ಈಗಾಗಲೇ ಶ್ರೀ ಕಾಳಾವರ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ನಾಯಕರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಶೆಟ್ಟಿ ಅಂಪೈರ್ ಮತ್ತು ಅಪೂರ್ವ ಚಾಲೆಂಜ್ ಕ್ಯಾಪ್ಟನ್ ಬನ್ನಿ. ಜೊತೆಗೆ ಪ್ರಸ್ತುತ ನಡೀತಾ ಇರ್ತಕ್ಕಂಥ ಪಂದ್ಯದ ಹೆಚ್ಚುವರಿ ಆಟಗಾರ ಇರ್ಬೋದು, ತಂಡದ ಮಾಲಕರು ಇರ್ಬೋದು, ಯಾರಾದರೂ ಬನ್ನಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸೆಮಿಫೈನಲ್ ಎದುರುಗಳು ನಿರ್ಧರಿಸ್ತಾ ಇದ್ದೇವೆ.
ನೋಡಿ, ಅಂತಿಮ 1 ನಿಮಿಷಗಳ ಅವಕಾಶ ಇದೆ. ಈಗ ಸಂಘಟಕರ ತೀರ್ಮಾನ, ನೀವು ವಿಳಂಬ ಮಾಡಿದ್ರೆ ಅಲ್ಲಿ ಪ್ರಸ್ತುತ ಪಂದ್ಯ ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಬನ್ನಿ, ಹೆಚ್ಚುವರಿ ಆಟಗಾರರು. ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಒಡೆಯರು ಕಾಣ್ತಾ ಇದೆ. ತನ್ನ ಮೊತ್ತ 33ಕ್ಕೆ ತಲುಪ್ತಾ ಇದೆ. ಮೊದಲ ಸೆಮಿಫೈನಲ್ ಪಂದ್ಯ ಶೆಟ್ಟಿ ಅಂಪೈರ್ನ ತಂಡ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರವನ್ನು ಎದುರಿಸ್ತಾರೆ. ಎರಡನೇ ಸೆಮಿಫೈನಲ್ ಪಂದ್ಯ ಪ್ರಸ್ತುತ ಪಂದ್ಯದ ವಿಜಯಿ ತಂಡ ಅಪೂರ್ವ ಚಾಲೆಂಜ್ ಅನ್ನು ಎದುರಿಸ್ತಾರೆ. ಅಪೂರ್ವ ಜಾಯ್ ಚಾಲೆಂಜ್ ಅನ್ನು ಎದುರಿಸ್ತಾರೆ. ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 38ಕ್ಕೆ ತಲುಪ್ತಾ ಇದೆ. 4ನೇ ಬಾರಿ ಹೋದರೆ ಆವರಿಸಿಕೊಂಡು ಓಟವನ್ನು ದಾಖಲಿಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಹಂತದ 2 ಚೆಂಡುಗಳು ಇನ್ನೂ ಕೂಡ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿರ್ತಕ್ಕಂಥ ಒಂದು ಹೊಡೆತ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 39ಕ್ಕೆ ತಲುಪ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಚೆಂಡು. ಶಬಾಡ್ ಮಾಡಿಕೊಂಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ ಕೂಡ 40ಕ್ಕೆ ತಲುಪ್ತಾ ಇದೆ. ಮೊದಲ 5 ಓವರ್ಗಳ ಮುಕ್ತಾಯದಲ್ಲಿ ಅಂತಿಮ ಹಂತದ 18 ಚೆಂಡು ಜಯಕ್ಕಾಗಿ 31 ಓಟಗಳು ಬರಬೇಕಾಗಿದೆ. 10, 10, 11, 11, 10 ಈ ರೀತಿಯ ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಪಂದ್ಯ ಪ್ರಾಮುಖ್ಯದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ. ಮೊದಲ 2 ಕ್ವಾರ್ಟರ್ ಫೈನಲ್ ಪಂದ್ಯ ನಾವು ಕಂಡಾಗ ಎರಡು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲೂ ಕೂಡ ಈ ಪರಿಸರದಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತ 4 ತಂಡಗಳು ಹೋರಾಟವನ್ನು ಮಾಡಿದ್ರು ಕೂಡ ಆ ಹೋರಾಟ ನಿರೀಕ್ಷೆಯ ಪಂದ್ಯ 1 ಸೈಡ್ ಮ್ಯಾಚ್ ಆಗಿ ಮುಕ್ತಾಯವನ್ನು ಕಂಡಿತು. ಆದ್ರೆ ಇಲ್ಲಿ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ ವಿರೋಚಿತ ಮುಕ್ತಾಯವನ್ನು ಕಾಣುವಂತ ಸರ್ವ ಸಿದ್ಧತೆಯನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಪವರ್ ಬ್ಲಾಸ್ಟ್ ಅಂತ ಬಹಳ ಸುತ್ತಮರದ ಹೊಡೆತ. ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರೆ 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 44ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 17 ಎಸೆತ 27ರ ಅನಿವಾರ್ಯತೆ. ಮತ್ತೆರಡನೇ ಬಾರಿ ಬಹಳ ಶುದ್ಧ ಮಾಡಿದ ಹೊಡೆತ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಇವಾಗ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಒತ್ತಡ ಕಂಡಂತ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಇವಾಗ ಸಚಿನ್ ಕೋಟೇಶ್ವರ ಸುಂದರತೆಯ ಬೌಂಡ್ರಿಗಳು ಬರ್ತಾ ಇದೆ. ನಾವು ಮೊದಲ ಹೇಳಿದ್ದೇವೆ ಇವ ಆಟಗಾರರ ತಂಡ ಒಂದು ಅತ್ಯುತ್ತಮ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಕೆಲವೊಂದು ಲೆಕ್ಕಾಚಾರದ ತಪ್ಪುಗಳು, ಅನುಭವದ ಕೊರತೆ
ಆ ಒಂದು ಅಂಶ ಸ್ವಲ್ಪ ಮಟ್ಟಿಗೆ ಯುವ ಆಟಗಾರರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದಾಟ. ಇಲ್ಲಿ ಅದ್ಯಾವ ರೀತಿಯ ಫಲಿತಾಂಶ ಈ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣುತ್ತಂತ ನೋಡಬೇಕಾಗಿದೆ. ಮತ್ತೆ ಮೂರನೇ ಬಾರಿ ಒಂದು ಓಟಗಳ ಸೇರ್ಪಡೆ. ಸ್ಟ್ರೈಕ್ ಕೂಡ ರೋಟೇಟ್ ಆಗ್ತಾ ಇದೆ. ತಡ ಮೊತ್ತ 49ಕ್ಕೆ ತಲುಪ್ತಾ ಇದೆ. 22 ಓಟಗಳು ಇನ್ನು ಕೂಡ ಈ ಪರಿಸ್ಥಿತಿಯಲ್ಲಿ ಬರಬೇಕಾಗಿದೆ. ಮತ್ತೆ 4ನೇ ಬಾರಿ ಬಹಳ ಶುದ್ಧವಾದ ಕ್ಯಾಚ್ ಅನ್ನು ಪಡ್ಕೊಂಡು ಕೊಡದೆ ಹಿಂಭಾಗದಲ್ಲಿ ನಿಖಿಲ್ ಒಂದು ಅತ್ಯುತ್ತಮ ಕ್ಯಾಚ್ಗೆ ಈ ಪರಿಸ್ಥಿತಿಯಲ್ಲಿ ತನ್ನ ಮತ್ತೊಬ್ಬ ಪ್ರಮುಖ ಆಟಗಾರ ಸುಧಾಕರನ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಮತ್ತೊಂದು ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಒಂದು ಅತ್ಯುತ್ತಮ ಕ್ಯಾಚ್ ಕೂಡ ಗೋಡದ ಹಿಂಭಾಗದಲ್ಲಿ ಯುವ ಆಟಗಾರ ಪಡ್ಕೊಂಡ್ರು. ಹೊಸ ಆಟಗಾರ ರಿಜ್ವಾನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕೊನೆಯ 2 ಓವರ್ಗಳಲ್ಲಿ ಈ ಸ್ಟಾರ್ ಬ್ರಹ್ಮಲಿಂಗೇಶ್ವರ ಬಕ್ವಾಡಿಯ ಯುವ ಆಟಗಾರ ಒಂದು ಸಮಯ ಹೊಂದಾಣಿಕೆಯ ಕೆಲವೊಂದು ತಪ್ಪುಗಳು ಅಂತಿಮ 12 ಚೆಂಡುಗಳಲ್ಲಿ ಮೇಲೋಡಿದ ಪರಿಸ್ಥಿತಿಯಲ್ಲಿ ಕೇವಲ 6 ಓಟಗಳನ್ನು ಅಷ್ಟೇ ದಾಖಲಿಸಿಕೊಂಡು 5 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೈ ಚೆಲ್ಲಿದ್ದಾರೆ. ಆ ಪರಿಸ್ಥಿತಿಯಲ್ಲಿ 12-15 ಓಟಗಳನ್ನು ದಾಖಲಿಸಿದ್ರು ಕೂಡ 80ರ ಆಸುಪಾಸಿಗೆ ಓಟಗಳು ದಾಖಲಾತಿಯನ್ನು ಕಾಣುವಂತಹ ಸಾಧ್ಯತೆ ಇತ್ತು. ಈ ಪರಿಸ್ಥಿತಿಯಲ್ಲಿ ಬಹಳ ಶುದ್ಧವಾದ ಹೊಡೆತ, ಮತ್ತೆ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಕೈಯಲ್ಲಿದ್ದಂತ ಪಂದ್ಯ ಎದುರಾಳಿ ತಂಡಕ್ಕೆ ಪಂದ್ಯವನ್ನು ಒಪ್ಪಿಸುವಂತಹ ಹಂತಕ್ಕೆ ಸಾಗ್ತಾ ಇರ್ತಕ್ಕಂಥ ಯುವ ಆಟಗಾರರ ಪಡೆ ಅಂತಿಮ ಹಂತದ 13 ಚೆಂಡು 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪಂದ್ಯವನ್ನು ಕೈವಶ ಮಾಡಿಕೊಡುವಂತಹ ಹಂತಕ್ಕೆ ಮುನ್ನಡೆಯನ್ನು ಕಾಣ್ತಾ ಇರ್ತಕ್ಕಂಥ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೂಟ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರಿ ಮುಖಾಂತರವಾಗಿ ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ ರಿಜ್ವಾನ್ ಸತತ 2 ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಈ ಮುಖಾಂತರವಾಗಿ ಒಂದು ಹಂತದ ಹೋರಾಟಕ್ಕೆ ತೆರೆ ಎಳೆಯುವಂತಹ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸುವಂತಹ ಹಂತಕ್ಕೆ ಬಂದಂತ ಯುವ ಆಟಗಾರರ ಪಡೆ. ನಾವು ಮೊದಲಾಗಿ ಹೇಳಿದ್ದೇವೆ, ಕೆಲವೊಂದು ನ್ಯೂನ್ಯತೆಯ ತಪ್ಪುಗಳು ಆ ತಂಡವನ್ನು ಇಲ್ಲಿ ಒತ್ತಡಕ್ಕೆ ಸಿಲುಕಿಸ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಶ್ರೀನಿಧಿಯನ್ನು ಪರಿಚಯಿಸುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಈ ಹಿಂದಿನ ಹಂತದಲ್ಲೂ ಕೂಡ ಶ್ರೀನಿಧಿ ಒಂದು ಅತ್ಯುತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ರು. ಪ್ರಸ್ತುತ ಮತ್ತೆ ಶ್ರೀನಿಧಿ ಎಸೆತಗಾರಿಕೆ ಭಾಗದಲ್ಲಿ ನೇರ ಗುರಿ ದಾಖಲಾತನ ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ರನೌಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ 3ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅನಾವಶ್ಯಕವಾಗಿ ಓಟವನ್ನು ಕಸಿಯುವಂತಹ ಹಂತವನ್ನು ಕಂಡುಕೊಂಡ್ರು. ಒಂದು ಅಂಶ ಇಲ್ಲಿ ಮುಳುವಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಮತ್ತೊಂದು ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 11 ಚೆಂಡು 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹನ್ನೊಂದು ಸತ 14 ಓಟಗಳು ಬರಬೇಕಾಗಿದೆ. ಪರಿಸ್ಥಿತಿಯಲ್ಲಿ ಹೊಸ ಆಟಗಾರ ಸಂಕೇತ ಅಂಕಣಕ್ಕೆ ಬರ್ತಾ ಇದ್ದಾರೆ. ಶಾರ್ಟ್ ಆಗಿತ್ತು.
ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದ 10 ಎಸೆತ 13 ಓಟಗಳು ಬರಬೇಕಾಗಿದೆ. 10ಕ್ಕೆ 13 ಪ್ರಾಮುಖ್ಯದ ಪವರ್ ಬ್ಲಾಸ್ಟ್ ಹಂತದಲ್ಲಿ 4 ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಅಂಶ ಇಲ್ಲಿ ಒತ್ತಡಕ್ಕೆ ಸಿಲುಕಿ ಸಾಧ್ಯ ಮುಖಾಂತರವಾಗಿ ಬಹಳ ಸುಂದರತ ಹೊಡೆತ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ಅಂತಿಮ ಹಂತದ 9 ಚೆಂಡು 9 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 8 ಎಸೆತ 8 ಓಟಗಳು ಬರಬೇಕಾಗಿದೆ. 8ಕ್ಕೆ 8 8ಕ್ಕೆ 9 8 ಎಸೆತ 9 ಓಟಗಳು ಬರಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಅಂತಿಮ ಹಂತದ 2 ಚೆಂಡುಗಳ ಆಟ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಅಲ್ಲಿ ನಾವು ಮೊದಲಾಗಿ ತಿಳಿಸ್ತಾ ಇದ್ದೇವೆ, ನಾವು ಪ್ರತಿ ಹಂತದಲ್ಲೂ ಕೂಡ ನಾವು ಹೆಚ್ಚುವರಿ ಆಟಗಾರರಲ್ಲಿ ನಾವು ಆಹ್ವಾನಿಸ್ತಾ ಇದ್ದೇವೆ. ನೀವು ಡಗೌಟ್ ಅಲ್ಲಿ ಕುಳಿತು ಯಾವುದೇ ರೀತಿಯ ಸೂಚನೆ ನೀಡಿದ್ರು ನಾವು ಯಾವುದೇ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಹಂತಕ್ಕಿಲ್ಲ. ಮತ್ತೆ ಅಂತಿಮ 7 ಎಸೆತ ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. 7ಕ್ಕೆ 9 ಮತ್ತೆ ರೋಚಕ ರೋಮಾಂಚನಕಾರಿ ಪಂದ್ಯ ಕ್ರೀಡಾಂಗಣಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 1 ಚೆಂಡು ಈ ಪರಿಸ್ಥಿತಿಯಲ್ಲಿ ಸುಂದರತೆ ಆಟ ಮತ್ತೆ ಬೌಂಡ್ರಿ. ಕೈಯಲ್ಲಿದ್ದಂತ ಪಂದ್ಯವನ್ನು ಎದುರಾಳಿ ತಂಡದ ಆಟಗಾರರಿಗೆ ಒಪ್ಪಿಸುವಂತಹ ಹಂತಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಏಷ್ಯಾರ್ ಬ್ರಹ್ಮಲಿಂಗೇಶ್ವರ ವಕ್ವಾಡಿಯ ತಂಡ. ಅಂದಡ ಅನುಭವಿ ಆಟಗಾರ ಸಚಿನ್ ಕೋಟೇಶ್ವರ ಅತ್ಯುತ್ತಮ ರೀತಿಯ ಆಟ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅನುಭವವನ್ನು ಹೊರೆ ಹಚ್ಚುವಂತ ಪ್ರಯತ್ನವನ್ನು ಈ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಹಂತದಲ್ಲಿ ಯಶಸ್ಸು ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿ ಅಂತಿಮ ಹಂತದ 6 ಚೆಂಡು 5 ಓಟಗಳು ಬರಬೇಕಾಗಿದೆ. ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಕೇವಲ 1 ಓಟಗಳ ಅವಕಾಶಗಳು ಈ ಪರಿಸ್ಥಿತಿಯಲ್ಲಿ ಬರ್ತಾ ಇದೆ. ಅಂತಿಮ ಹಂತದ 5 ಚೆಂಡು ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. 5ಕ್ಕೆ 4 ಮತ್ತೆರಡನೇ ಬಾರಿ ಕ್ಷೇತ್ರಕ್ಷಣ ಅಳಬಟ್ಟು ಈ ಮುಖಾಂತರವಾಗಿ ಜಯವಾದ ದಾಖಲಾತಿಯನ್ನು ಕಾಣ್ತಾ ಇದೆ. ವಿರೋಚಿತ ಪರಾಜಯವನ್ನು ದಾಖಲಿಸಿರ್ತಕ್ಕ ಯುವ ಆಟಗಾರರ ಪಡೆ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದೆ. ಒಂದು ವೇಳೆ ಪಂದ್ಯಾಟವನ್ನು ಕಳ್ಕೊಂಡು ಕೂಡ ಪ್ರೇಕ್ಷಕರ ಮನದಾಳದಲ್ಲಿ ಉಳಿಯುವಂತ ಆಟವನ್ನು ಆಡಿರ್ತಕ್ಕಂಥ ಏಷ್ಯಾರ್ ವಕ್ವಾಡಿ ಬ್ರಹ್ಮಲಿಂಗೇಶ್ವರ ವಕ್ವಾಡಿ ತಂಡದ ಎಲ್ಲ ಆಟಗಾರರಿಗೆ ನಾವು ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಈವೆಂಟ್ಸ್ ವತಿಯಿಂದ ಪ್ರೀತಿಯ ಒಂದು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ನಿನ್ನೆ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ರಕ್ಷಿತ್ ಅವರು ಬರಬೇಕು. ನಮ್ಮ ವೇದಿಕೆಯಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಿರುವಂತ ವಿನಂತಿಯನ್ನು ಮಾಡ್ತಾ, ಅದೇ ರೀತಿ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಜಯಂತ ಬಳ್ಕೋಡು, ಅದೇ ರೀತಿ ಈರುವರು ಆಟಗಾರರ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಒಂದೆಡೆ
ಜಯಂತ ಮತ್ತು ರಕ್ಷಿತ್. ಎಕೆ ಬ್ರದರ್ಸ್ನ ಹಂಸ ಅವರ ಮುಖಾಂತರವಾಗಿ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾವೆ. ರಕ್ಷಿತ್ ಅವರ ಬನ್ನಿ.